ಎಂಐಒ ಕ್ಯಾನ್ಸರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಂಗಳೂರು ಪ್ರಸ್ತುತಪಡಿಸುವ ಬದುಕಿನ ಹೊಂಗಿರಣ ಸರಣಿ ಸಂಚಿಕೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ಎನ್ನುವುದು ಅಮೂಲ್ಯವಾದ ನಾಣ್ಣುಡಿ. ಅನಾರೋಗ್ಯದ ವಿಚಾರ ಬಂದಾಗ ಯಾವ ಕಾಯಿಲೆ ಹೆಚ್ಚಾಗಿ ಬಾಧೆ ಕೊಡುವುದೋ ಅದರ ಬಗ್ಗೆ ಜನರಿಗೆ ಚಿಂತೆಯೂ ಕೂಡ ಹೆಚ್ಚು. ಈ ಪಟ್ಟಿಯಲ್ಲಿ ಅಗ್ರಸ್ಥಾನ ಕ್ಯಾನ್ಸರ್ ಕಾಯಿಲೆಗೆ. ಇತ್ತೀಚಿನ ದಿನಗಳಲ್ಲಿ ಇದರ ಪ್ರಮಾಣ ಏರುಗತಿಯಲ್ಲಿ ಸಾಗ್ತಾ ಇದೆ. ಈ ಕ್ಯಾನ್ಸರ್ ಕಾಯಿಲೆಯ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ನೀಡುವುದಕ್ಕಾಗಿ ನಮ್ಮ ಜೊತೆಗಿದ್ದಾರೆ ಎಂಐಒ ಕ್ಯಾನ್ಸರ್ ಸ್ಪೆಷಾಲಿಟಿ ಆಸ್ಪತ್ರೆ ಪಂಪೆಲ್ ಇದರ ಖ್ಯಾತ ಕ್ಯಾನ್ಸರ್ ತಜ್ಞರು, ಆಸ್ಪತ್ರೆಯ ನಿರ್ದೇಶಕರೂ ಆದ ಡಾಕ್ಟರ್ ಸುರೇಶ್ ರಾವ್ ಇವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಈ ಕ್ಯಾನ್ಸರ್ ಎಂದರೆ ಏನು, ಇದರ ಅರ್ಥ ಏನು ಸರ್? ಸಾಮಾನ್ಯವಾಗಿ ಕಳೆದ ಎಷ್ಟು ವರ್ಷಗಳಿಂದ ಈ ಕ್ಯಾನ್ಸರ್ ಕಾಯಿಲೆ ಇದೆ, ಇದರ ಇತಿಹಾಸ ಏನು ಸರ್? ಈ ಕ್ಯಾನ್ಸರ್ ಕಾಯಿಲೆ ಅಂದರೆ ನಮ್ಮ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ನೋಡಿದರೆ ನಮ್ಮ ಪುರಾಣಗಳಲ್ಲಿ ಕೂಡ ಈ ಕ್ಯಾನ್ಸರ್ ಬಗ್ಗೆ ಒಂದು ರೀತಿಯಲ್ಲಿ ಬರೆದಿದ್ದಾರೆ. ಅಂದರೆ ಅದು 1000 ವರ್ಷಗಳಿಂದ ಈ ಕ್ಯಾನ್ಸರ್ ಕಾಯಿಲೆಯ ಒಂದು ವಾಕ್ಯಗಳನ್ನು ನಾವು ಓದ್ಬೋದು. ಈಗ ನೋಡೋದಾದರೆ ನಮ್ಮ ಈ ಕ್ಯಾನ್ಸರ್ ಯಾಕೆ ಇಷ್ಟು ದೊಡ್ಡ ಒಂದು ಸಮಸ್ಯೆ ಆಗಿದೆ ಅಂದರೆ ಇದರ ಒಂದು ಇನ್ಸಿಡೆನ್ಸ್ ಅಂತ ಹೇಳ್ತೇವೆ. ಇದರ ಕ್ಯಾನ್ಸರ್ ಬಗ್ಗೆ ನಮಗೆ ಭಯ, ನಮಗೆ ಈ ಭೀತಿ. ಯಾಕಂದರೆ ಈ ಕ್ಯಾನ್ಸರ್ ಇದು ಪ್ರಮಾಣ ಜಾಸ್ತಿ. ಆದರೆ ಈ ಕ್ಯಾನ್ಸರ್ ಅಂತ ಇರೋ ಕಾಯಿಲೆ ಹಿಸ್ಟಾರಿಕಲಿ ಸುಶ್ರುತ ಆವಾಗಿಂದ ಒಂದು ಹಿಸ್ಟಾರಿಕಲಿ ಒಂದು ರೆಕಾರ್ಡ್ ಆಗುವಂಥದ್ದು ಒಂದು ಕಾಯಿಲೆ ಸರ್. ಇದು ಒಂದು ಜಾಗತಿಕವಾಗಿಯೇ ಒಂದು ಪಿಡುಗು ಅಂತ ಹೇಳ್ಬೋದು ಇದನ್ನು. ಹೌದು. ಈ ಜಾಗತಿಕವಾಗಿ ಇದರ ಪ್ರಮಾಣ ಎಷ್ಟಿದೆ ಸರ್? ಅದೇ ರೀತಿ ಭಾರತಕ್ಕೆ ಕಂಪೇರ್ ಮಾಡಿದಾಗ ಇದರ ಪ್ರಮಾಣ ಇಲ್ಲಿ ಎಷ್ಟಿದೆ? ಈ ಕ್ಯಾನ್ಸರ್ ಕಾಯಿಲೆ ಅಂದರೆ ಭಯ ಯಾಕೆ ಹುಟ್ಟಿಸೋದು ಅಂಥೇಳಿ ನಮಗೆಲ್ಲರಿಗೆ ಗೊತ್ತಿರುವಂಥ ವಿಷಯ. ಕ್ಯಾನ್ಸರ್ ಅಂತ ಹೇಳಿದ್ಕೊಳ್ಳೆ ಜನರಿಗೆ ಒಂದು ಭಯ ಇರ್ತದೆ. ಯಾಕಂದರೆ ಇದರ ಪ್ರಮಾಣ ನೀವು ಕೇಳಿದಾಗ ಇದರ ಪ್ರಮಾಣ ಇರೋದ್ರಿಂದ ಭಯ ಜಾಸ್ತಿ ಆಗ್ತದೆ. ಈಗ ಇಡೀ ಜಗತ್ತಲ್ಲೇ ಅಂದರೆ ವರ್ಲ್ಡ್ ಇನ್ಸಿಡೆನ್ಸ್ ಅಂತ ಹೇಳಿದ್ವಿ ನಾವು, ಇಡೀ ಜಗತ್ತಲ್ಲಿ ಎಷ್ಟು ಕ್ಯಾನ್ಸರ್ ರೋಗಿಗಳು ಪ್ರತಿ ವರ್ಷ ಹೊಸ ಡಯಾಗ್ನೋಸಿಸ್ ಆಗ್ತೇವೆ ಅಂಥೇಳಿ, ನ್ಯೂ ಕೇಸಸ್ ಪರ್ ಇಯರ್ ಅಂತ ಹೇಳೋದು ನಾವು. ಅದು ಇಡೀ ವರ್ಷದಲ್ಲಿ ಒಂದು ನಾವು ನೋಡಿದರೆ ಎಷ್ಟು ನ್ಯೂ ಕ್ಯಾನ್ಸರ್ ಡಯಾಗ್ನೋಸ್ ಆಗ್ತದೆ ಅಂತ ಹೇಳಿದರೆ ಟೋಟ್ಲಿ 1.8 crores ಅಂದರೆ 18 ಮಿಲಿಯನ್ ಹೊಸ ಕ್ಯಾನ್ಸರ್ ರೋಗಿಗಳು ಪತ್ತೆ ಹಚ್ತೇವೆ. ಸೊ ದ ನಂಬರ್ ಈಸ್ ವೆರಿ ಬಿಗ್. ಸೊ 1,80,00,000 ಜನ ಹೊಸ ಕ್ಯಾನ್ಸರ್ ರೋಗಿಗಳು ಪ್ರತಿ ವರ್ಷ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಪತ್ತೆ ಹಚ್ಚಿಸ್ತಾರೆ. ಮತ್ತು ಸೆಕೆಂಡ್ ಇನ್ನೊಂದು ಇದರಲ್ಲಿ ಎಷ್ಟು ಜನ ಮೃತಪಡ್ತಾರೆ ಅದೊಂದು ಭಯ. ಯಾಕೆಂದರೆ ಒಂದು ಕಾಯಿಲೆಯಲ್ಲಿ ಎಲ್ಲರೂ ಗುಣ ಆದರೆ ಭಯ ಕಡಿಮೆ ಆಗ್ತದೆ. ಸೊ ಆದರೆ ಈ ಕಾಯಿಲೆಯಲ್ಲಿ ಕ್ಯಾನ್ಸರ್ ಅಂತ ಕಾಯಿಲೆಯಲ್ಲಿ ಮೃತಪಟ್ಟ ಇನ್ಸಿಡೆಂಟ್ ಮಾರ್ಟ್ಯಾಲಿಟಿ ರೇಟ್ ಅಂತ ಹೇಳ್ತೇವೆ. ಪರ್ ಇಯರ್ ಮಾರ್ಟ್ಯಾಲಿಟಿ ರೇಟ್ ಎಷ್ಟು ಅಂತ ಹೇಳಿದರೆ ಅದು ಕೂಡ ಒಂದು ದೊಡ್ಡ ನಂಬರ್. ಅಂದರೆ ಅದು 8 ಮಿಲಿಯನ್ಗಿಂತ ಜಾಸ್ತಿ, ಅಂದರೆ 80 ಲಕ್ಷಕ್ಕಿಂತ ಜಾಸ್ತಿ ಪ್ರತಿ ವರ್ಷ ಕ್ಯಾನ್ಸರ್ ರೋಗದಿಂದ ಮೃತಪಡ್ತಾರೆ. ಸೊ ಒಂದು ಇನ್ಸಿಡೆನ್ಸ್ ಪ್ರಮಾಣ, ಇನ್ನೊಂದು ವರ್ಷಕ್ಕೆ ಎಷ್ಟು ಜನ ಈ ಕ್ಯಾನ್ಸರ್ ಕಾಯಿಲೆಯಿಂದ ಮೃತಪಡ್ತಾರೆ. ಇದರಿಂದ ಎರಡು ಇಂಪಾರ್ಟೆಂಟ್ ಫ್ಯಾಕ್ಟರ್ಸಿಂದ ಜನರಿಗೆ ಒಂದು ಭಯ ಇರ್ತದೆ. ಅದೇ ರೀತಿಯಲ್ಲಿ ನಮಗೆ ಇನ್ನೊಂದು ಒಳ್ಳೆ ಸುದ್ದಿ ಕೂಡ ಗೊತ್ತಿರಬೇಕು. ಏನಂದರೆ ಎಷ್ಟು ಜನ ಕ್ಯಾನ್ಸರಿಂದ ಗುಣಮುಖ ಆಗಿ ಬದುಕಿದ್ದಾರೆ ಅಂಥೇಳಿ. 5 ಕೋಟಿಗಿಂತ ಜಾಸ್ತಿ ಜನ, ಅಂದರೆ 50 ಮಿಲಿಯನ್ಗಿಂತ ಜಾಸ್ತಿ ಜನ ಈ ಕ್ಯಾನ್ಸರಿಂದ ಗುಣಮುಖ ಆಗಿ ಬಾಳ್ತಾ ಇದ್ದಾರೆ. ಅಂದರೆ 5 years ಸರ್ವೈವಲ್ ಅಂತ ಹೇಳೋದು. 5 years ಆದಮೇಲೆ ನಾವು ಗುಣಮುಖ ಆಗಿದ್ದಾರೆ ಅಂತ ಹೇಳುವಂಥದ್ದು. ಹಾಗೆ ತುಂಬ ಮಂದಿ ಗುಣಮುಖ ಆಗಿದ್ದಾರೆ. ಸೊ ಓವರಾಲ್ ಇನ್ಸಿಡೆಂಟ್ ಮತ್ತು ಇನ್ಫ್ಲುಯೆನ್ಸ್ ಆನ್ ಹ್ಯೂಮನ್ ಲೈಫ್, ಅಂದರೆ ಸಾಮಾಜಿಕ ಮತ್ತು ನಮ್ಮ ಲೈಫಲ್ಲಿ ಹೇಗೆ ಇನ್ಫ್ಲುಯೆನ್ಸ್ ಆಗ್ತದೆ ಈ ಕಾಯಿಲೆ. ಈಗ ಡಯಾಬಿಟಿಸ್ ಇದೆ, ಹಾರ್ಟ್ ಡಿಸೀಸ್ ಇದೆ, ಮತ್ತು ಟ್ಯೂಬರ್ಕ್ಲೋಸಿಸ್ ಇದೆ, ಬೇರೆ ಬೇರೆ ಕಾಯಿಲೆಗಳಿದೆ. ಕೆಲವು ಇನ್ಫೆಕ್ಷಿಯಸ್ ಕಾಯಿಲೆ ಅಂತ ಹೇಳ್ತೇವೆ, ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆ. ಮತ್ತು ಇನ್ನು ನಾನ್ ಇನ್ಫೆಕ್ಷಿಯಸ್ ಕಾಯಿಲೆ ಅಂದರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತೇವೆ. ಅದರಲ್ಲಿ ಕ್ಯಾನ್ಸರ್, ಡಯಾಬಿಟಿಸ್, ಹೈಪರ್ ಟೆನ್ಷನ್ ಅಂದರೆ ಇದೆಲ್ಲ ಲೈಫ್ ಸ್ಟೈಲ್ ಕಾಯಿಲೆ ಅಂತ ಹೇಳೋದು. ಬಟ್ ದೇ ಆರ್ ನಾನ್ ಕಮ್ಯುನಿಕೇಬಲ್, ಒಬ್ಬರಿಂದ ಒಬ್ಬರಿಗೆ ಹರಡುವುದಿಲ್ಲ. ಸೊ ಈಗ ನಮ್ಮ ಜಗತ್ತಲ್ಲಿ ಕಮ್ಯುನಿಕೇಬಲ್ ಡಿಸೀಸಲ್ಲಿ ಒಳ್ಳೆ ಕಂಟ್ರೋಲ್ ಬಂದಿದೆ. ಅಂದರೆ ಟ್ಯೂಬರ್ಕ್ಲೋಸಿಸಲ್ಲಿ ಈಗ ಒಳ್ಳೆ ಕಂಟ್ರೋಲ್, ಕೊಲೆರಾ ಇಂಥ ಕಾಯಿಲೆಯಲ್ಲಿ ಜನರು ಸಾಯೋದು ಕಡಿಮೆ. ನಮ್ಮ ದೇಶದಲ್ಲಿ ಟಿ ಬಿಯಲ್ಲಿ ಇನ್ನೂ ಜನರು ಸಾಯ್ತಾ ಇದ್ದಾರೆ, ಆದರೆ ಪ್ರಮಾಣ ಕಡಿಮೆ. ಸೊ ನಾವು ಕಮ್ಯುನಿಕೇಬಲ್ ಡಿಸೀಸಸ್ ಆರ್ ಅಂಡರ್ ಗುಡ್ ಕಂಟ್ರೋಲ್. ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಇದರಿಂದ ಜನರಿಗೆ ತೊಂದರೆ ಆಗ್ತಾ ಇದೆ. ಸರ್, ಒಟ್ಟಾರೆ ಎಷ್ಟು ಬಗೆಯ ಕ್ಯಾನ್ಸರ್ಗಳಿರ್ಬೋದು? ಈಗ ಟೈಪ್ಸ್ ಆಫ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಮನುಷ್ಯನ ಯಾವ ಅಂಗಗಳಿಗೂ ಬೇಕಾದರೂ ಬರ್ಬೋದಾ ಈ ಕ್ಯಾನ್ಸರ್, ಹೇಗೆ ಅಂತ? ಈ ಕ್ಯಾನ್ಸರ್ ಕಾಯಿಲೆ ಅಂದರೆ ಮೋರ್ ದೆನ್ 100 ಟೈಪ್ಸ್ ಆಫ್ ಕ್ಯಾನ್ಸರ್ ಇದೆ. 100 ಟೈಪ್ ಇದು ಕ್ಯಾನ್ಸರ್ ಇದೆ. ಸೊ ಜನರಿಗೆ ಕೆಲವು ಸರ್ತಿ ಈ ತಿಳುವಳಿಕೆ ಇರೋದಿಲ್ಲ.
ಅಂದರೆ ಒಂದು ಕ್ಯಾನ್ಸರ್ ಮನೆ ಪಕ್ಕದಲ್ಲಿ ಯಾರಾದರೂ ಡೆತ್ ಆಗ್ತದೆ, ಇನ್ನೊಬ್ಬರು ಕ್ಯಾನ್ಸರ್ ಅಂತೇಳಿ ಹೆದರ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತಿರೋದಿಲ್ಲ ಅವ್ರಿಗೆ ಯಾವ ಟೈಪ್ ಕ್ಯಾನ್ಸರ್ ಅಂತೇಳಿ. ಕ್ಯಾನ್ಸರ್ ಬೇರೆ ಬೇರೆ ಟೈಪ್ ಇದೆ. ಫಸ್ಟ್ ಸ್ಟೇಜಲ್ಲಿ ಬಂದರೆ ಎಲ್ಲ ಕ್ಯಾನ್ಸರ್ ಗುಣಮುಖ ಆಗುವಂಥ ಕಾಯಿಲೆ ಅದು. ಈಗ ಬ್ರೈನ್ ಟ್ಯೂಮರ್ ಅಥವಾ ಶ್ವಾಸಕೋಶದ ಕ್ಯಾನ್ಸರ್, ಅದು ಲಿವರ್ ಕ್ಯಾನ್ಸರ್, ಇಂಥ ಕ್ಯಾನ್ಸರ್ ಸ್ವಲ್ಪ ಗುಣ ಮಾಡೋದು ಕಷ್ಟ. ಆದ್ದರಿಂದ ಜನರಿಗೆ ಭಯ. ಆದರೆ ಕ್ಯಾನ್ಸರ್ ಒಂದು 100 ಟೈಪ್ ಕ್ಯಾನ್ಸರ್ ಇದೆ. ಎಲ್ಲ ಭಾಗದಲ್ಲಿ ಕ್ಯಾನ್ಸರ್ ಬರ್ಬೋದು. ಈಗ ಸ್ಕಿನ್ ಕ್ಯಾನ್ಸರ್ ಬರ್ಬೋದು, ಮತ್ತು ಬಾಯಿಯಲ್ಲಿ ಕ್ಯಾನ್ಸರ್ ಬರ್ಬೋದು, ಯಾವುದೇ ಭಾಗದಲ್ಲಿ ಬರ್ಬೋದು, ಹಾರ್ಟಲ್ಲಿ ಕೂಡ ಬರ್ಬೋದು, ಬೋನ್ ಟ್ಯೂಮರ್ಸ್ ಬರ್ತದೆ. ಸೊ ಹಾಗೆ ನೋಡಿದರೆ ಈ ಕ್ಯಾನ್ಸರ್ ಸೆಲ್ ಅಂದರೆ ಈಗ ನಮ್ಮ ದೇಹದಲ್ಲಿ ಸೆಲ್ಗಳಿರ್ತವೆ. ಅದು ನಾರ್ಮಲಿ ಒಳ್ಳೆ ಕಂಟ್ರೋಲಲ್ಲಿ ಒಂದು ಸೆಲ್ ಡಿವಿಷನ್ ಆಗ್ತದೆ, ಮತ್ತು ಒಂದು ಕಂಟ್ರೋಲ್ ಇದೆ ಅದಕ್ಕೆ, ಒಳ್ಳೆ ಚೆಕ್ ಪಾಯಿಂಟ್ ಅಂತ ಹೇಳ್ತೇವೆ. ಅಲ್ಲಿ ಜಾಸ್ತಿ ಬೆಳೀತಾ ಹೋಗೋದಿಲ್ಲ. ನಮಗೆ ಚರ್ಮದಲ್ಲಿ ಒಂದು ಗಾಯ ಆಗಿದರೆ 1 ವಾರದಲ್ಲಿ ಗುಣ ಆಗ್ತದೆ ಅದು. ಅಂದರೆ ಅದು ಸೆಲ್ ಡಿವೈಡ್ ಆಗಿ ಅದನ್ನು ಗುಣ ಮಾಡ್ತದೆ. ಅದು ನಮಗೆ ದೇವರು ಕೊಟ್ಟ ಒಂದು ಶಕ್ತಿ. ಸೊ ಆದರೆ ನಮ್ಮ ಈ ದುರಭ್ಯಾಸ ಮತ್ತು ಬೇರೆ ಬೇರೆ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಅದಕ್ಕೆ ನಾವು ಮತ್ತೆ ಬರ್ತೇವೆ. ಅಂಥದ್ದು ಕಾರಣದಿಂದ ಈ ಕ್ಯಾನ್ಸರ್ ಡೆವಲಪ್ ಆಗ್ತದೆ. ಕ್ಯಾನ್ಸರ್ ಡೆವಲಪ್ ಆಗುವಾಗ ಈ ಸೆಲ್ ಡಿವಿಷನ್ ಕಂಟ್ರೋಲ್ ತಪ್ಪಿ ಹೋಗ್ತದೆ. ನಾನು ಹೇಳಿದಾಗೆ ಗಾಯ ಆದರೆ 1 ವಾರದಲ್ಲಿ ಗುಣ ಆಗ್ತದೆ, ಹೊಸ ಸೆಲ್ ಬಂದು ಅದನ್ನು ಗುಣ ಮಾಡ್ತದೆ. ಆದರೆ ಈ ಕ್ಯಾನ್ಸರ್ ಆಗುವಾಗ ಆ ಸೆಲ್ ಡಿವಿಷನಿಗೆ ಕಂಟ್ರೋಲ್ ತಪ್ಪಿ ಹೋಗ್ತದೆ. ಸೊ 1 ಇದ್ದದ್ದು 2 ಆಗ್ತದೆ, 2 ಇದ್ದದ್ದು 4 ಆಗ್ತದೆ, 4 ಇದ್ದದ್ದು 16 ಆಗ್ತದೆ. ಮಲ್ಟಿಪಲ್ ಅಂದರೆ 16 ಇದ್ದದ್ದು 32 ಅಲ್ಲ, 16 ಇಂಟು 16 ಅಂದರೆ 256. ಮತ್ತು ನಮಗೆ ಲೆಕ್ಕ ತಪ್ಪಿ ಹೋಗ್ತದೆ. 1 ಗ್ರಾಮಿಂದ 10 ಗ್ರಾಮ್, 10 ಗ್ರಾಮಿಂದ 1 ಕಿಲೋಗ್ರಾಮ್, 1 ಕಿಲೋಗ್ರಾಮ್ ಆದ ಮೇಲೆ ಬದುಕಲಿಕ್ಕೆ ಆಗೋದಿಲ್ಲ. ಸೊ ಡಿವಿಷನ್ ಈಸ್ ಪ್ರೊಪೋರ್ಷನಲಿ ವೆರಿ ಹೈ. ಸೊ ಇಟ್ ಈಸ್ ನಾಟ್ ಎ ಇಂಟು ನಂಬರ್ 2 ಇದು ಡಬಲ್ ಅಂತೇಳಿ ಅಲ್ಲ, ಇಂಟು ಬರ್ತದೆ ಅದು. ಸೊ ಹಾಗೆ 1 ಗ್ರಾಮಿಂದ 2, 10, 10ರಿಂದ 100, 100ರಿಂದ 1 kg. ಸೊ ದಟ್ ಡಿವಿಷನ್ ಈಸ್ ವೆರಿ ರ್ಯಾಪಿಡ್. ಸೊ ಒಂದು 8 ಡಿವಿಷನ್ ಇರ್ತದೆ, ಅದಕ್ಕಾದ್ಮೇಲೆ ಬದುಕಲಿಕ್ಕೆ ಆಗೋದಿಲ್ಲ. ಸೊ ದಟ್ ಈಸ್ ದಿ ರಿಸ್ಕ್ ಇನ್ ಕ್ಯಾನ್ಸರ್. ಸೊ ಇಟ್ ಕ್ಯಾನ್ ಕಮ್ ಇನ್ ಎನಿ ಪಾರ್ಟ್ ಆಫ್ ದ ಬಾಡಿ, ಬಟ್ ಕಾಮನ್ ಕ್ಯಾನ್ಸರ್ಸ್ ಆರ್ ಇನ್ ಸರ್ಟನ್ ಪಾರ್ಟ್ಸ್ ಆಫ್ ದ ಬಾಡಿ. ಅಂದರೆ ಕೆಲವು ರ್ಯಾರ್ ಕ್ಯಾನ್ಸರ್ ಇರ್ತದೆ ಮಕ್ಕಳಿಗಿರುವಂಥದ್ದು ಅಂತ. ಹಾಗೆ ಸರ್, ಈಗ ವಯಸ್ಸಿನ ಇದು ನೋಡಿದ್ದೇನೆ, ಯಾವ ವಯಸ್ಸಿನವರಿಗೆ ಈ ಕಾಯಿಲೆ ಜಾಸ್ತಿ, ಆ ರೀತಿ ಏನಾದರೂ ಪರ್ಟಿಕ್ಯುಲರ್ ಏಜ್ ಗ್ರೂಪ್ನವರಿಗೆ ಬರ್ತದೆ ಅನ್ನುವಂಥದ್ದು ಏನಾದರೂ ಇದೆಯಾ? ಇದೊಂದು ತುಂಬ ಉತ್ತಮ ಒಂದು ಪ್ರಶ್ನೆ. ಯಾಕಂದರೆ ಈಗ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಹೇಳಿದೆ, ಎಷ್ಟು ವರ್ಷ ನಾವು ಬಾಳ್ತೇವೆ ಅಂತೇಳಿ ನಾರ್ಮಲಿ ಪ್ರತಿ ದೇಶದಲ್ಲಿ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಹೇಳ್ತದೆ. ಈಗ ಜಾಗತಿಕವಾಗಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಈಗ ಜಾಸ್ತಿ ಆಗಿದೆ. ಅಂದರೆ 75 years 80 years ಇಸ್ ನಾರ್ಮಲ್ ಲೈಫ್ ಸ್ಪ್ಯಾನ್. ಎಲ್ಲರೂ ಅಷ್ಟು ವರ್ಷ ಬದುಕ್ತಾರೆ. ಅಡ್ವಾನ್ಸ್ ಟ್ರೀಟ್ಮೆಂಟ್ ಅಂತಾಗಿರ್ಬೋದು ಅಲ್ಲ, ಈ ಕಮ್ಯುನಿಕೇಬಲ್ ಡಿಸೀಸಸ್ ಕಂಟ್ರೋಲ್ ಆಗಿರೋದ್ರಿಂದ, ಮತ್ತು ಕಾರ್ಡಿಯಾಕ್ ಈ ಟ್ರೀಟ್ಮೆಂಟಿಗೆ, ಡಯಾಬಿಟಿಸಿಗೆ ಒಂದು ಟ್ರೀಟ್ಮೆಂಟ್ ಇರೋ ಕಾರಣ ಆಗಿ. ಬಟ್ ಮೇನ್ಲಿ ಕಮ್ಯುನಿಕೇಬಲ್ ಡಿಸೀಸ್ ಅಂದರೆ ಈ TB, ಕೊಲೆರಾ ಇಂಥದ್ರಲ್ಲಿ ಈಗ ಇನ್ಫೆಕ್ಷನಲ್ಲಿ ಯಾರು ಸಾಯೋದಿಲ್ಲ, ಕಮ್ಮಿ. ಅದು ಕೂಡ ಪಾಶ್ಚಾತ್ಯ ದೇಶದಲ್ಲಿ ಅದು ಆಲ್ಮೋಸ್ಟ್ ಈಸ್ ನಾಟ್ ಹರ್ಡ್ ಆಫ್. ಸೊ ಆದುದರಿಂದ ಈಗ ಲೈಫ್ ಸ್ಪ್ಯಾನ್ ಜಾಸ್ತಿ, ಮತ್ತು ಈಗ ಹೆಲ್ತ್ ಕಾನ್ಷಿಯಸ್ನೆಸ್ ಎಲ್ಲ ಬಂದು 75 to 80 ಈಸ್ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಹಾಗೆ ಭಾರತದಲ್ಲಿ ಹಾಗೆ ಇಂಡಿಪೆಂಡೆನ್ಸ್ ಇರುವಾಗ ಲೈಫ್ ಎಕ್ಸ್ಪೆಕ್ಟೆನ್ಸಿ 48-50. ಈಗ ನಮ್ಮಲ್ಲಿ ಕೂಡ ಆಲ್ಮೋಸ್ಟ್ 65 to 70ವರೆಗೆ ಬಂದಿದೆ. ಈ ಕ್ಯಾನ್ಸರ್ ಕಾಯಿಲೆ ಮೇನ್ ಪ್ರಾಬ್ಲಮ್ ಅಂದರೆ ಇಟ್ ಕಮ್ಸ್ ಆ್ಯಸ್ ದಿ ಏಜ್ ಅಡ್ವಾನ್ಸಸ್. ಇಟ್ ಈಸ್ ಎ ಬೇಸಿಕಲಿ ಡಿಸೀಸ್ ಆಫ್ ಓಲ್ಡ್ ಪೀಪಲ್. ಅಂದರೆ ಕ್ಯಾನ್ಸರ್ ಬರೋದು ಯೂಶ್ವಲಿ ವಯಸ್ಸು ಜಾಸ್ತಿ ಆದಾಗೆ ಕ್ಯಾನ್ಸರ್ ಬರುವ ರಿಸ್ಕ್ ಜಾಸ್ತಿ. ಏಜ್ ಈಸ್ ಎ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೇವೆ ನಾವು. ಸೊ ಹಾಗಿರುವಾಗ ಈಗ ಏಜ್ ಒಂದು ರಿಸ್ಕ್ ಫ್ಯಾಕ್ಟರ್ ಇರುವಾಗ, ಈ ಒಂದು ದೇಶದಲ್ಲಿ ಪ್ರಾಯದವರು ಜಾಸ್ತಿ ಆದಾಗೆ 65ಕ್ಕಿಂತ ಜಾಸ್ತಿ ಆದಾಗೆ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗೆ ಅದಕ್ಕೆ ನಾವು ಈ ಯುರೋಪಲ್ಲಿ ಅಥವಾ ಇಂಡಿಯಾದಲ್ಲಿ ಕೂಡ ಈಗ ಹೆಂಗಸರಲ್ಲಿ 75 ವರ್ಷ ಬದುಕಿದರೆ 8ರಲ್ಲಿ ಒಬ್ಬರಿಗೆ ಸ್ತನದ ಕ್ಯಾನ್ಸರ್ ಬರ್ತದೆ. ಸೊ ಹಾಗೆ ಏಜ್ ಅಂದರೆ ಬಿಕಾಸ್ ಆಫ್ ಗುಡ್ ಹೆಲ್ತ್, ಆ್ಯಸ್ ಯು ಸರ್ವೈವ್ ಲಾಂಗರ್ ದ ರಿಸ್ಕ್ ಆಫ್ ಕ್ಯಾನ್ಸರ್ ಈಸ್ ಹೈ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಕ್ಯಾನ್ಸರ್ ಬರುವ ರಿಸ್ಕ್ ಸ್ವಲ್ಪ ಯಂಗರ್ ಏಜಲ್ಲಿ ಬರ್ತಾ ಇದೆ. ಅಂದರೆ ಯೂಶ್ವಲಿ ನಾನು ಹೇಳಿದಾಗೆ ನಿಮಗೆ 55-60 ಆದಮೇಲೆ ಒಂದು ರಿಸ್ಕ್ ಇರ್ತದೆ. ಆದರೆ ನಮ್ಮ ದೇಶದಲ್ಲಿ ನಾವು ನೋಡಿದಾಗೆ, ನಮ್ಮ ಹಾಸ್ಪಿಟ್ಲಲ್ಲಿ ನೋಡಿದಾಗೆ ಲೆಸ್ ದೆನ್ 50 ತುಂಬ ಮಂದಿ ಕ್ಯಾನ್ಸರ್ ಬರುವಂಥದ್ದೊಂದು ನಾವು ನೋಡಿದ್ದೇವೆ. ಯಾಕಂದರೆ ನಮ್ಮ ಜೀವನ ಶೈಲಿ ಚೇಂಜ್ ಆಗಿ ಮೇ ಬಿ ವಿ ಆರ್ ನಾಟ್ ಅಡಾಪ್ಟೆಡ್ ಟು ದಟ್ ಕೈಂಡ್ ಆಫ್ ಲೈಫ್ ಸ್ಟೈಲ್. ಸೊ 35-45 ಕೂಡ ನಾವು ಕ್ಯಾನ್ಸರನ್ನು ನೋಡ್ತಾ ಇದ್ದೇವೆ ಜಾಸ್ತಿ. ಸೊ ಏಷ್ಯನ್ ಕಂಟ್ರಿ ಅಲ್ಲಿ ಕಂಪೇರ್ ಟು ವೆಸ್ಟ್ 15 ವರ್ಷ ಕಡಿಮೆ. ಈಗ ಸ್ತನದ ಕ್ಯಾನ್ಸರ್ 50 ವರ್ಷದಲ್ಲಿ ಅಮೆರಿಕದಲ್ಲಿ ಅಥವಾ ಯುರೋಪಲ್ಲಿ ಬಂದರೆ ನಮ್ಮ ದೇಶದಲ್ಲಿ 35-45 ವರ್ಷದೊಳಗೆ ಬರ್ತದೆ. ಸೊ ದಟ್ ಈಸ್ ಎ ವರಿಂಗ್ ಫ್ಯಾಕ್ಟರ್. ಬೇಗನೆ ಬರೋದು, ಅದೊಂದು ವರಿಂಗ್ ಫ್ಯಾಕ್ಟರ್ ಫಾರ್ ಏಷ್ಯಾ ವಿಚ್ ಇನ್ಕ್ಲೂಡ್ಸ್ ಮ್ಯಾಂಗ್ಳೂರ್. ಸರ್, ಬೇರೆ ಯಾವುದು ರಿಸ್ಕ್ ಫ್ಯಾಕ್ಟರ್ಸ್, ಈಗ ಅಪಾಯಕಾರಿ ಅಂಶಗಳು ಇದಕ್ಕೆ ಪೂರಕವಾಗಿ ಇರ್ತದೆ ಅಂತ ಕ್ಯಾನ್ಸರ್ಗೆ, ಅದು ಯಾವುದು ಸರ್? ಅಂದರೆ ಈಗ ಒಂದು ಕಾಯಿಲೆಗೆ ಒಂದು ಕಾರಣ ಅಂತ ಬೇಕು.
ಸೊ ಈಗ TB ಕಾಯಿಲೆಗೆ ನಾವು ಟ್ಯೂಬರ್ಕ್ಯುಲೋಸಿಸ್ ಬ್ಯಾಸಿಲಸ್ ಅಂತೇಳಿ ಹೇಳ್ತೇವೆ. ಎಲ್ಲ ಕಾಯಿಲೆಗೆ ಒಂದೊಂದು ಕಾರಣ ಅಂತ ಇರ್ತದೆ. ಆದರೆ ಕ್ಯಾನ್ಸರ್ ಅಂತ ಕಾಯಿಲೆಗೆ ನಾವು ಇದೇ ಕಾರಣ ಅಂತೇಳಿ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳೋದು. ಸೊ ನಾವೀಗ ಯಾವ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂತ ಹೇಳ್ಬೋದು. ಈಗ ಸ್ಮೋಕಿಂಗ್ ಅಂದರೆ ತಂಬಾಕು ಸೇವನೆ ಇನ್ನು ಬೇರೆ ಬೇರೆ ಫಾರ್ಮಲ್ಲಿ ಬಾಯಲ್ಲಿ ಹಾಕುವಂಥದ್ದು ಗುಟ್ಕಾ ಅಥವಾ ಚೈನಿ ಪ್ಯಾಕೆಟ್ ಇರಲಿ ಅಥವಾ ಬೀಡಿ ಇರಲಿ, ಇದ್ದ ಪದಾರ್ಥಗಳು, ದಟ್ ಈಸ್ ಒನ್ ಮೇಯ್ನ್ ರಿಸ್ಕ್ ಫ್ಯಾಕ್ಟರ್. ಈಗ ಕೆಲವರು ಹೇಳ್ತಾರೆ, ಸರ್ ಅವರು ಬೀಡಿ ಸಿಗರೇಟ್ ಹೇಳ್ತಿದ್ದಾರೆ, ನನಗೇನು ಅವ್ರಿಗೇನು ಆಗಲಿಲ್ಲ ಅಂತೇಳಿ. ಸೊ ಅದಕ್ಕೆ ನಾವು ಹೇಳೋದು, ಸ್ಮೋಕಿಂಗ್ ಮಾಡಿದ ಕೂಡಲೇ ನಾಳೆ ಕ್ಯಾನ್ಸರ್ ಬರ್ತದೆ ಅಂತೇಳಿ ಅರ್ಥ ಅಲ್ಲ. ಸೊ ಇಟ್ ಈಸ್ ಒನ್ ರಿಸ್ಕ್ ಫ್ಯಾಕ್ಟರ್. ಈಗ 20 ವರ್ಷ 25 ವರ್ಷ ತಂಬಾಕು ಸೇವನೆ ಮಾಡಿದರೆ ಅದು ಕ್ಯಾನ್ಸರ್ ಬರುವ ಚಾನ್ಸಸ್ ಜಾಸ್ತಿ. ಅದು ಎಲ್ಲರಿಗೆ ಬರ್ತದೆ ಅಂತೇಳಿ ಅಲ್ಲ, ಆದರೆ ನಾವು ಕ್ಯಾನ್ಸರ್ ರೋಗಿಗಳನ್ನು ನೋಡಿದರೆ 10ರಲ್ಲಿ 9 ಜನ ತಂಬಾಕು ಸೇವನೆ ಮಾಡಿರ್ತಾರೆ. ಈಗ ಬಾಯಿಯ ಕ್ಯಾನ್ಸರಲ್ಲಿ ಅದರಲ್ಲಿ ಕೂಡ ಇನ್ನೊಂದು ಇಂಪಾರ್ಟೆಂಟ್, ನಮ್ಮ ದೇಶದಲ್ಲಿ ಈ ಪ್ಯಾಕೆಟ್ ಗುಟ್ಕಾ ಪ್ಯಾಕೆಟಲ್ಲಿ ಬಾಯಿಯಲ್ಲಿ ಹಾಕುವಂಥದ್ದು, ಅದು ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಒಂದು ಮಾಡುವಂಥ ಒಂದು ಹವ್ಯಾಸ. ಅದರಿಂದ ಆ ಹವ್ಯಾಸದಿಂದ ಅದು ತುಂಬ ರಿಸ್ಕ್, ಹೈ ರಿಸ್ಕ್. ಅದು ಅಂಥ ಗುಟ್ಕಾ ಪ್ಯಾಕೆಟ್ ಹಾಕಿದರೆ 3 ವರ್ಷದಲ್ಲಿ 5 ವರ್ಷದೊಳಗೆ ಈ ಕ್ಯಾನ್ಸರ್ ಬರುವಂಥದ್ದನ್ನು ನಾವು ನೋಡಿದ್ದೇವೆ. ಅಂದರೆ ಸಾಧಾರಣ 25 ವರ್ಷದಲ್ಲಿ ಅವರು ಶುರು ಮಾಡಿದರೆ ಅಥವಾ 15-18 ವರ್ಷದಲ್ಲಿ ಶುರು ಮಾಡಿದರೆ 25 ವರ್ಷದಲ್ಲಿ ಕ್ಯಾನ್ಸರ್. ಯೂಶಲಿ ಈ ಎಂಪ್ಲಾಯೀಸ್ ಅದು ಅಂದರೆ ಈ ಡ್ರೈವಿಂಗ್ ಮಾಡ್ತಾ ಇರ್ಬೋದು ಅಥವಾ ಒಂದು ಸ್ಟ್ರೆಸ್ಫುಲ್ ಕೆಲಸ ಮಾಡುವಂಥ ಕೆಲಸದವರು ಅದು ಗುಡ್ಕಾ ಸೇವನೆ ಮಾಡೋದು ಜಾಸ್ತಿ ನಾವು ನೋಡಿದಾಗೆ. ಸೊ ಅವರಿಗೆ ಈ ಬೇಗ ಈ ಕ್ಯಾನ್ಸರ್ ಕಾಯಿಲೆ ಬಂದರೆ ಮತ್ತು ಇದು ಗುಣ ಮಾಡೋದು ತುಂಬ ಕಷ್ಟ. ಅದೊಂದು ಗುಟ್ಕಾ. ಸೆಕೆಂಡ್ ಮತ್ತು ಇನ್ನೊಂದು ನಮ್ಮ ಜೀವನ ಶೈಲಿ, ಅಂದರೆ ಈಟಿಂಗ್ ಹ್ಯಾಬಿಟ್ಸ್. ಈಗ ನಾವು ಏನು ಸೇವನೆ ಮಾಡ್ತೇವೆ ಅದೊಂದು ದೊಡ್ಡ ರಿಸ್ಕ್ ಫ್ಯಾಕ್ಟರ್. ಈ ಗುಟ್ಕಾ ಮತ್ತು ನಮ್ಮ ಜೀವನ ಶೈಲಿ 60-70% ಕ್ಯಾನ್ಸರಿಗೆ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಈಗ ಕೊಬ್ಬುತನ, ಫ್ಯಾಟ್ ಇನ್ಕ್ರೀಸ್, ಫ್ಯಾಟ್ ಕನ್ಸಂಪ್ಷನ್, ರೆಡ್ ಮೀಟ್ ಇರಲಿ, ತುಂಬ ಫ್ಯಾಟ್ ತಿನ್ನೋದು, ಮತ್ತು ಓವರ್ ವೆಯ್ಟ್, ಒಬಿಸಿಟಿ, ಮತ್ತು ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಕ್ಯಾನ್ಸರ್. ಹೆಲ್ತ್ ಕಾನ್ಷಿಯಸ್ ಕಡಿಮೆ ಇದ್ದದ್ದು, ಓವರ್ ವೆಯ್ಟ್ ಆಗೋದು. ಸೊ ದಿಸ್ ಈಸ್ ಕ್ಯಾನ್ಸರ್ ಕಾಸ್ ಫಾರ್ ಈಗ ಸ್ತನದ ಕ್ಯಾನ್ಸರ್ ಎಲ್ಲ. ಸೊ ಲೈಫ್ ಸ್ಟೈಲ್ ಅಂದರೆ ಫುಡ್ ನಾವು ಸೇವನೆ ಮಾಡುವಂಥದ್ದು ವಿಚ್ ಈಸ್ ನಾಟ್ ಗುಡ್. ಈಗ ಹೆಲ್ದಿ ಫುಡ್ ಅಂತೇಳಿ ನಾವು ಸೇವನೆ ಮಾಡಬೇಕು. ಆದರೆ ನಾವು ಜಂಕ್ ಫುಡ್ ತಿನ್ನೋದು, ಮತ್ತು ಈ ಪಿಜ್ಜಾ ಇಂಥದ್ದು, ಮತ್ತು ಫ್ರೈಡ್ ಫುಡ್ ಫ್ರಿಜ್ಜಲ್ಲಿಟ್ಟು ತಿನ್ನೋದು, ಬೇರೆ ಬೇರೆ ಎಲ್ರಿಗೂ ಗೊತ್ತಿದೆ ಅದು. ಆದರೆ ಬೇರೆ ಬೇರೆ ಕಾರಣಗಳಿಂದ ಜನರು ಅದನ್ನು ಸೇವನೆ ಮಾಡ್ತಾ ಇರ್ತಾರೆ. ಅದು ಫುಡ್ ಇಂಡಸ್ಟ್ರಿ ಅಂತಿದೆ. ಅದರಿಂದ ಈ ದೊಡ್ಡ ಹಿಂಸೆ. ಯಾಕಂದರೆ ಫುಡ್ ಇಂಡಸ್ಟ್ರಿ ಅಂದರೆ ದೇ ಆರ್ ವೆರಿ ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಇನ್ ದ ವರ್ಲ್ಡ್. ಸೊ ಅವರದ್ದು ಮಾರ್ಕೆಟಿಂಗ್ ಇರ್ತದೆ, ಟಿ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತದೆ. ಸೊ ಜನರು ಅದನ್ನು ನೋಡಿ, ಮಕ್ಕಳು ಅದನ್ನು ನೋಡಿ ಅದು ತಿನ್ನಲಿಕ್ಕೆ ಶುರು ಮಾಡ್ತಾರೆ, ಮತ್ತು ಅದು ಅಭ್ಯಾಸ ಆಗ್ತದೆ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸ್ಟಾಪ್ ಮತ್ತೆ. ಸೊ ಹಾಗಿರುವಾಗ ಈ ಮೆಟಬಾಲಿಕ್ ಡಿಸಾರ್ಡರ್ ಅಂತ ಬರ್ತದೆ. ಡಯಾಬಿಟಿಸ್ ಇರಲಿ, ಹೈಪರ್ ಟೆನ್ಷನ್ ಇರಲಿ, ಕ್ಯಾನ್ಸರ್ ಇರಲಿ, ಇದೊಂದು ದೊಡ್ಡ ಸಮಸ್ಯೆ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಸೇವನೆ. ಮತ್ತು ಅದು ಎರಡು ಮೇಯ್ನ್, ಟಬಾಕ ಮತ್ತು ಈ ನಮ್ಮ ಫುಡ್. ಮತ್ತು ಇನ್ನು ಬೇರೆ ಕಾರಣಗಳಿದೆ, ಅದು ಚಿಕ್ಕ ಕಾರಣಗಳು. ಅಂದರೆ ಆಲ್ಕೋಹಾಲ್ ಕನ್ಸಂಪ್ಷನ್ ಕೂಡ ಈಸ್ ಎ ರಿಸ್ಕ್ ಫ್ಯಾಕ್ಟರ್ ಅಲಾಂಗ್ ವಿತ್ ದ ಟಬಾಕೋ. ಜೊತೆಗೆ ಮಾಡಿದರೆ ದಟ್ ಈಸ್ ಎ ರಿಸ್ಕ್ ಫ್ಯಾಕ್ಟರ್. ಮತ್ತು ಎಕ್ಸಸೈಸ್ ಕಡಿಮೆ ಮಾಡೋದು, ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ, ದಟ್ ಈಸ್ ಆಲ್ಸೋ ಎ ರಿಸ್ಕ್ ಫಾರ್ ಕ್ಯಾನ್ಸರ್. ಮತ್ತು ಹಾರ್ಮೋನಲ್ ಮಾತ್ರೆ ತಗೊಳ್ಳೋದು, ಹಾರ್ಮೋನ್. ಈಗ ಹೆಂಗಸರು ಕೆಲವು ಸರ್ತಿ ಪ್ರೆಗ್ನೆನ್ಸಿ ಡಿಲೇ ಮಾಡಲಿಕ್ಕೆ ಇಂಥದಕ್ಕೆಲ್ಲ ಹಾರ್ಮೋನ್ ಟ್ಯಾಬ್ಲೆಟ್ ತಗೊಳ್ತಾರೆ, ಅದೊಂದು ರಿಸ್ಕ್ ಫ್ಯಾಕ್ಟರ್ ಮೆಡಿಕಲ್. ಮತ್ತು ಇನ್ನೊಂದು ಏಜೇ ಒಂದು ರಿಸ್ಕ್ ಫ್ಯಾಕ್ಟರ್. ವಯಸ್ಸಾದಾಗೆ ಅದು ಏನು ಮಾಡಲಿಕ್ಕಾಗೋದಿಲ್ಲ, ನಮಗೆಲ್ರಿಗೆ ಬಾಳಬೇಕು. ಏಜ್ ಆದಾಗೆ ಅದೊಂದು ಕ್ಯಾನ್ಸರಿಗೆ ಒಂದು ರಿಸ್ಕ್ ಫ್ಯಾಕ್ಟರ್. ಹಾಗೆ ತುಂಬ ರಿಸ್ಕ್ ಫ್ಯಾಕ್ಟರ್. ಮತ್ತು ಒಂದು ಫೆಮಿಲಿಯಲ್ ಅಂತ ಇದ್ದರೆ, ಅಂದರೆ ತಂದೆ ತಾಯಿಯಿಂದ ಬರುವಂಥದ್ದು ಮಕ್ಕಳಿಗೆ ಜೆನೆಟಿಕಲಿ ಬರುವಂಥದ್ದು. ಸೊ ಅದು 10%. 90% ಬರೋದು ಈ ನಮ್ಮ ಜೀವನ ಶೈಲಿ ಇದರಿಂದ. 10% ಕ್ಯಾನ್ಸರ್, ಅಂದರೆ 10 ಜನ ಕ್ಯಾನ್ಸರ್ ಇದ್ದರೆ 1 ಕ್ಯಾನ್ಸರ್ ಈ ಫೆಮಿಲಿಯಲ್ ಅಥವಾ ಜೆನೆಟಿಕ್ಕಿಂದ ಬಂದಿರ್ಬೋದು, ಅಂದರೆ ತಂದೆ ತಾಯಿ ಇದ್ದರೆ ಮಕ್ಕಳಿಗೆ ಬರುವಂಥದ್ದು. ಆದರೆ 90% ಕ್ಯಾನ್ಸರ್ ನಮ್ಮ ಜೀವನ ಶೈಲಿ ಮತ್ತು ನಮ್ಮ ಹ್ಯಾಬಿಟ್ಸ್ಗಳಿಂದ ಬರುವಂಥದ್ದು. ಈಗ ಹ್ಯಾಬಿಟ್ಸ್ಗಳಿಂದ ಬರುವ ಕ್ಯಾನ್ಸರ್ಗಳಲ್ಲಿ ಮುಖ್ಯವಾಗಿ ನಮ್ಮದು ಹೆಡ್ ಆ್ಯಂಡ್ ನೆಕ್ ಅಥವಾ ಬಾಯಿದು ಕ್ಯಾನ್ಸರ್ ಮುಖ್ಯವಾಗಿ ಇಲ್ಲಿ ಕಾಣುವಂಥದ್ದು ನಮಗೆ. ಈ ಬಾಯಿಯ ಕ್ಯಾನ್ಸರನ್ನು ನಮ್ಮಿಂದ ಸ್ವತಃ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ ಅಂತ ಅನಿಸ್ತದೆ ನೀವು ಹೇಳಿದ ಪ್ರಕಾರ ಸರ್? ಅದೇ, ತುಂಬ ಕ್ಯಾನ್ಸರ್ ನಮ್ಮಿಂದ ತಡೆಗಟ್ಬೋದು. ದಟ್ ಈಸ್ ಕಾಲ್ಡ್ ಪ್ರಿವೆನ್ಷನ್ ಆಫ್ ಕ್ಯಾನ್ಸರ್. ಸೊ ಪ್ರಿವೆನ್ಷನ್ ಆಫ್ ಕ್ಯಾನ್ಸರ್ ಈಸ್ ಅನದರ್ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಸೊ ವಾಟ್ ಎವರ್ ರಿಸ್ಕ್ ಫ್ಯಾಕ್ಟರ್ಸ್ ಇಸ್ ದೇರ್, ಅಂದರೆ ನಾನು ಹೇಳಿದಾಗೆ ಟೊಬ್ಯಾಕೊ, ಆಲ್ಕೋಹಾಲ್, ಇದನ್ನು ಜನರು ಇಮ್ಮಿಡಿಯೇಟ್ಲಿ ಬಿಟ್ಟರೆ ದೆನ್ ದ ರಿಸ್ಕ್ ಫಾರ್ ಕ್ಯಾನ್ಸರ್ ವಿಲ್ ಸ್ಟಾರ್ಟ್ ಡ್ರಾಪಿಂಗ್. ಈಗ ತುಂಬ ರಿಸರ್ಚ್ ಆಗಿದೆ ಇದರಲ್ಲೆಲ್ಲ. ಈಗ ಒಂದು 15 ವರ್ಷ ಯಾರ ಒಂದು ಸಿಗರೇಟ್ ಎಳಿತಾ ಇರ್ಬೋದು,
ಈಗ ಕೂಡ ಅವರಿಗೆ ಚಾನ್ಸ್ ಇದೆ ಶ್ವಾಸಕೋಶದ ಕ್ಯಾನ್ಸರನ್ನು ರಿಸ್ಕನ್ನು ಕಡಿಮೆ ಮಾಡಲಿಕ್ಕೆ. ಸೊ ಈಗ 45 ವರ್ಷ ಇರ್ಬೋದು ಅವರಿಗೆ, ಅವರು 35 ವರ್ಷದಿಂದ ಈಗ ಒಂದು 10 ವರ್ಷ ಇಳಿದಿದ್ದಾರೆ. ಈಗ ಕೂಡ ಅವರು ಸಪೋಸ್ ಈಗ ಇವತ್ತೇ ನೀವು ಸಿಗರೇಟ್ ಇಳಿಯುವಂಥದ್ದನ್ನು ಸ್ಟಾಪ್ ಮಾಡಿದರೆ ಈಗ 60 ಆಗುವಾಗ ಅವರ ರಿಸ್ಕ್ ಕಡಿಮೆ ಆಗ್ತಾ ಬರ್ತದೆ. ವರ್ಷಕ್ಕೆ ರಿಸ್ಕ್ ವಿಲ್ ಡ್ರಾಪ್. ಸೊ ಇಟ್ ಈಸ್ ನಾಟ್ ಟೂ ಲೇಟ್. ಅಂದರೆ ಯಾವತ್ತೂ ಕೂಡ ಇವತ್ತೇ ನಿಲ್ಲಿಸಿದ್ರು ಅವರಿಗೆ ಆ ಬೆನಿಫಿಟ್ ಬರ್ತಾ ಇರ್ತದೆ. ಸೊ ಹ್ಯಾಬಿಟ್ ಹ್ಯಾಸ್ ಟು ಬಿ ಸ್ಟಾಪ್ ಟು ರೆಡ್ಯೂಸ್ ದ ರಿಸ್ಕ್. ಓಕೆ ಸರ್, ಸಣ್ಣ ಒಂದು ವಿರಾಮವನ್ನು ತೆಗೆದುಕೊಂಡು ಮತ್ತೆ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ವೀಕ್ಷಕರೇ, ಒಂದು ಸಣ್ಣ ವಿರಾಮದ ಬಳಿಕ ಮತ್ತೆ ಬದುಕಿನ ಹೊಂಗಿರಣ ಕಾರ್ಯಕ್ರಮ ಮುಂದುವರಿಯುವುದು. ಸಿಗರೇಟ್ ನಿಮ್ಮ ಜೀವನದಲ್ಲಿ ಎಲ್ಲವನ್ನೂ ಸುಡುತ್ತೆ. ಸುಖ, ಸಂತೋಷ, ಆರೋಗ್ಯ ಎಲ್ಲವನ್ನು. ಕೊನೆಗೆ ಉಳಿಸೋದು ಕ್ಯಾನ್ಸರ್ ಅನ್ನೋ ಹೊಗೆಯನ್ನ ಮಾತ್ರ. ಧೂಮಪಾನದಿಂದ ದೂರವಿರಿ, ಕ್ಯಾನ್ಸರ್ ಮುಕ್ತರಾಗಿರಿ. ಸೇ ನೋ ಟು ಟೊಬ್ಯಾಕೋ, an initiative by Mangalore Institute of Oncology, a special hospital for cancer treatment. Mangalore Institute of Oncology, a special hospital for the treatment of cancer. When you demand excellence, we deliver it with confidence. Mangalore Institute of Oncology has the top medical talent to offer the best treatment to people with cancer. Our radiation oncology, medical oncology, surgical oncology, palliative care and pain management and rapid arc therapy will help in maximizing the chances of functional recovery and improve the quality of life of patients. I am very happy. The treatment is excellent. I am getting 5-star treatment here. Advantages of rapid arc therapy: cutting edge technology, faster, highly precise, predictable results, minimal side effects. Mangalore Institute of Oncology, Pampil Circle, Kankanadi, Mangalore. ನೀವು ತಿಕ್ತಾ ಇರೋದು ತಂಬಾಕನ್ನಲ್ಲ, ನಿಮ್ಮ ಜೀವನವನ್ನ ಸಾವಿನ ದವಡೆಗೆ ತಳ್ಳದಿರಿ. ತಂಬಾಕಿನಿಂದ ದೂರವಿರಿ, ಕ್ಯಾನ್ಸರ್ ಮುಕ್ತರಾಗಿರಿ. ಸೇ ನೋ ಟು ಟೊಬ್ಯಾಕೋ, an initiative by Mangalore Institute of Oncology, a special hospital for cancer treatment. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ಈಗ ಸಾಮಾನ್ಯವಾಗಿ ರೋಗಿಯೊಬ್ಬರು ತಮ್ಮನ್ನು ಭೇಟಿಯಾಗಲಿಕ್ಕೆ ಬರ್ತಾರೆ. ಬಂದ ಸಂದರ್ಭದಲ್ಲಿ ಅವರು ಸಾಮಾನ್ಯವಾಗಿ ಯಾವ ಸಿಂಪ್ಟಮ್ಸ್ಗಳು ಅಥವಾ ಲಕ್ಷಣಗಳನ್ನು ಹೇಳ್ಕೊಂಡು ಬರ್ತಾರೆ ಸರ್? ಅದೇ ಒಂದು ಇಂಪಾರ್ಟೆಂಟ್ ಅಂದರೆ ಕ್ಯಾನ್ಸರಲ್ಲಿ ಲಕ್ಷಣಗಳು ಜನರಿಗೆ ಗೊತ್ತಿರಬೇಕು. ಈ ಕಾರ್ಯಕ್ರಮ ಮಾಡೋ ಒಂದು ಮೇಯ್ನ್ ಉದ್ದೇಶ ಅಂದರೆ ಜನರಿಗೆ ತಿಳುವಳಿಕೆ ಕೊಡುವಂಥದ್ದು. ಯಾಕಂದರೆ ಕ್ಯಾನ್ಸರಲ್ಲಿ ಫಸ್ಟ್ ಸ್ಟೇಜಲ್ಲಿ ಬಂದರೆ, ಅಂದರೆ ಬೇಗ ಬಂದರೆ ಗುಣ ಆಗುವ ಚಾನ್ಸಸ್ 90% ಇದೆ. ಸೊ ಜನರು ನಮಗೆ ಆಸ್ಪತ್ರೆಯಲ್ಲಿ ನಾವು ಕೂತ್ಕೊಳ್ಳುವಾಗ ನಮಗೆ ಜನರೆಲ್ಲ ಫಸ್ಟ್ ಸ್ಟೇಜಲ್ಲಿ ಬಂದರೆ ನಮಗೆ ಖುಷಿ ಆಗ್ತದೆ. ಯಾಕಂದರೆ ಗುಣ ಮಾಡ್ಬೋದು ನಾವು 90%ವರೆಗೆ. ಸೊ ನೀವು ಕೇಳಿದಾಗ ಈಗ ಲಕ್ಷಣಗಳು ಇಂಪಾರ್ಟೆಂಟ್. ಜನರಿಗೆ ಫಸ್ಟ್ ಸ್ಟೇಜಿಗೆ ಬರಲಿಕ್ಕೆ ಲಕ್ಷಣ ಗೊತ್ತಿರಬೇಕು. ಸೊ ಎಲ್ಲ ಕ್ಯಾನ್ಸರಲ್ಲಿ ಒಂದು ಲಕ್ಷಣ ಅಂತ ಹೇಳಿ ಇರ್ತದೆ. ಆದರೆ ಅದಕ್ಕೆ ನಮಗೆ ಅರಿವಿರಬೇಕು, ನಾಲೆಜ್ ಇರಬೇಕು. ಸೊ ಈಗ ನೋಡಿ, ಈಗ ಗಂಟ್ಲಲ್ಲಿ ಸ್ವಲ್ಪ ಒಂದು 45 ವರ್ಷ ಆಗುವಾಗ ಗಂಟ್ಲಲ್ಲಿ ನುಂಗುವಾಗ ಏನಾದರೂ ಸ್ವಲ್ಪ ನೋವಿದೆ ಅಥವಾ ಒಂದು ಡಿಸ್ಕಂಫರ್ಟ್ ಅಂತ ಹೇಳ್ತೇವೆ, ಸ್ವಲ್ಪ ಒಂದು ಸೋಲ ಮಾಡಲಿಕ್ಕೆ ಊಟ ಮಾಡುವಾಗ ಏನೋ ಸಿಕ್ಕಾಕೊಂಡಾಗೋದು, ಇಂಥದ್ದಾಯಿತು. ಮತ್ತು ಅವರಿಗೆ ಆಲ್ರೆಡಿ ಅಭ್ಯಾಸಗಳಿದೆ, ಸ್ಮೋಕಿಂಗ್ ಇದೆ, ಆಲ್ಕೋಹಾಲಿಸಮ್ ಇರ್ಬೋದು. ಅವರಿಗೆ ಇಮ್ಮಿಡಿಯೇಟ್ಲಿ ತಲೆಗೆ ಹೋಗಬೇಕು ಇದು ಕ್ಯಾನ್ಸರ್ ಇರ್ಬೋದಾ ಅಂತೇಳಿ. ಅಥವಾ ಕಿವಿಯಲ್ಲಿ ಸ್ವಲ್ಪ ಒಂದೊಂಥರ ಪೇಯ್ನ್ ಥರ ಬರ್ತದೆ, ಅದಿದ್ದರೆ ಕೂಡ ಅವರಿಗೆ ಒಂದು ಸಂಶಯ ಬರಬೇಕು, ಅವರಿಗೆ ಸಂಶಯ ಬರಬೇಕು, ಮತ್ತು ಲೇಟ್ ಮಾಡಿ ಹೋಗ್ಬಾರ್ದು. ಸೊ ಆ ತೊಂದರೆಗಳಿರುವಾಗ ಇಮಿಡಿಯೇಟ್ಲಿ ಅವರು ಡಾಕ್ಟ್ರ್ ಹತ್ರ ಹೋಗಿ, ENT ಡಾಕ್ಟ್ರ್ ಹತ್ರ ಹೋಗಿ ಅವ್ರ ಹತ್ರ ಕೇಳಬೇಕು, ಡಾಕ್ಟ್ರ್ ಹತ್ರ ಒಳಗೆ ನೋಡಿ ಡಾಕ್ಟ್ರೇ ಕ್ಯಾನ್ಸರ್ ಇರ್ಬೋದಾ ಅಂತೇಳಿ. ನಾವಂದರೆ ಲೇಟ್ ಮಾಡಿ ಪ್ರಯೋಜನ ಇಲ್ಲಲ್ಲ. ಸೊ ಅವರೇ ಅರಿವಿದ್ರೆ ಕೇಳ್ತಾರೆ. ಅದು ಗಂಟ್ಲು ಕ್ಯಾನ್ಸರ್. ಹಾಗೆ ಸ್ತನದ ಕ್ಯಾನ್ಸರಲ್ಲಿ ಕೂಡ ಇರ್ತದೆ. ಒಂದು ಸಣ್ಣ ಗೆಡ್ಡೆ ಇದ್ದರೆ 45 ವರ್ಷದಲ್ಲಿ
ಅದನ್ನು ಅವರು ಪರೀಕ್ಷೆ ಮಾಡ್ತಾ ಇರಬೇಕು. ಏನೋ ತೊಂದರೆ ಇದ್ದರೆ ಅವರು ಡಾಕ್ಟ್ರಿಗೆ ತೋರಿಸ್ಬೇಕು. ಮತ್ತು ಗರ್ಭಕೋಶ ಕ್ಯಾನ್ಸರ್ ಮುಟ್ಟು ಮಧ್ಯದಲ್ಲಿ ರಕ್ತ ಹೋಗೋದು, ಬೆನ್ನು ಬರೋದು, ಮೂತ್ರ ಹೋಗುವಾಗ ಉರಿ ಆಗೋದು, ಇಂಥದ್ದೆಲ್ಲ ಸಂಕೇತಗಳು, ಲಕ್ಷಣಗಳು. ಸರ್, ಈಗ ಲಕ್ಷಣಗಳು ಎಲ್ಲ ಕಾಯಿಲೆಗಳಲ್ಲಿ ಕೂಡ ಬರ್ತದೆ. ಆದರೆ ಈ ಲಕ್ಷಣಗಳು ಎಷ್ಟು ಟೈಮ್ವರೆಗೆ ಬಂದರೆ ಅವರು ಇಮಿಡಿಯೇಟ್ ಆಗಿ ಬರಬೇಕು, ಆ ರೀತಿ ಏನಾದರೂ ಇದೆಯಾ ಸರ್? ಈಗ 2 ವಾರ 3 ವಾರ ಆ ರೀತಿ ಏನಾದರೂ? ಅಲ್ಲ, ಅಂದರೆ ಈ ಕ್ಯಾನ್ಸರ್ ಕಾಯಿಲೆಯಲ್ಲಿ ಎವ್ರಿ ಡೇ ಈಸ್ ಎ ಡೇ ಡಿಲೇಡ್. ಅಂದರೆ ನಾವೀಗ ಇವತ್ತು ನಮಗೆ ಗಂಟ್ಲು ನೋವು ಬಂತಂತ ಎಣಿಸಿ, ನಾವು ಈಗ ಹತ್ತಿರ ಡಾಕ್ಟರ್ ಹತ್ರ ಹೋಗಿ ಮಾತ್ರೆ ತೊಗೊಳ್ಬೋದು. 2 ವಾರದಲ್ಲಿ, ಈಗ ನೀವು ಹೇಳಿದ ಎಷ್ಟು ಟೈಮ್ ವೆಯ್ಟ್ ಮಾಡ್ಬೋದು ಅಂತೇಳಿ. ಸೊ 2 ವಾರದಲ್ಲಿ ಈಗ 45 ವರ್ಷ ಪ್ರಾಯ ಆಗುವಾಗ ಯಾವುದೇ ಸಮಸ್ಯೆ ಕಡಿಮೆ ಆಗದಿದ್ದರೆ ಅವರಿಗೆ ಈ ಕ್ಯಾನ್ಸರ್ ಕಾಯಿಲೆ ಇರ್ಬೋದು ಅಂತೇಳಿ ಅವ್ರು ಎಣಿಸ್ಬೇಕು. ಇರಲಿಕ್ಕಿಲ್ಲ, ಎಸ್ಪೆಷಲಿ ರಿಸ್ಕ್ ಫ್ಯಾಕ್ಟರ್ಸ್ ಇರುವವರು, ಅಂದರೆ ಗರ್ಭಕೋಶ ಕ್ಯಾನ್ಸರ್ ಇರಲಿ, ಸ್ತನದ ಕ್ಯಾನ್ಸರ್ ಇರಲಿ, ಎಲ್ಲದಕ್ಕೆ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಇರ್ತದೆ. ಸೊ ಆ ರಿಸ್ಕ್ ಫ್ಯಾಕ್ಟರ್ ಇದ್ದರೆ ಅವ್ರು ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ 2 ವಾರ ಬಿಟ್ಟು ಹೋಗಬೇಕು. ಸೊ ನಾಳೆ ಬೆನ್ನು ನೋವು ಬಂತಂತ ಎಣಿಸಿ, 2 ವಾರ ನೀವು ಬೆನ್ನು ನೋವಿಗೆ ಮಾತ್ರೆ ತಗೊಳ್ಬೋದು ಡಾಕ್ಟರ್. ಮತ್ತು ನಿಮಗೆ ಆ ಬೆನ್ನು ಬರೋದು ಯಾಕೆಂತೇಳಿ ಕಾರಣ ಗೊತ್ತಾಗಬೇಕು. ಅದು ಡಿಸ್ಕ್ ಇರ್ಬೋದು, ಏಜ್ ರಿಲೇಟೆಡ್ ಆಸ್ಟಿಯೋಪೊರೋಸಿಸ್ ಇರ್ಬೋದು, ಬೇರೆ ಏನೋ ನ್ಯೂರೋಪತಿ ಇರ್ಬೋದು, ಡಯಾಬಿಟಿಸಿಂದ ಇರ್ಬೋದು. ಒಂದು ಕಾರಣ ಕ್ಯಾನ್ಸರ್ ಅದರಲ್ಲಿ. ಸೊ ನಮಗೆ ಈ ಸಂಕೇತ ಲಕ್ಷಣಗಳು ಕ್ಯಾನ್ಸರಿಗೆ ಮಾತ್ರ ಇರುವುದಲ್ಲ, ಅದು ಬೇರೆ ಕೂಡ ಇರ್ಬೋದು. ಬೇರೆ ಗರ್ಭಕೋಶದಲ್ಲಿ ಬಿಳಿ ಬರುವಂಥದ್ದು ಇನ್ಫೆಕ್ಷನ್ ಇದ್ದರೆ ಕೂಡ ಬರ್ಬೋದು. ಆದರೆ ಕ್ಯಾನ್ಸರಿಗೆ ಒಂದು ಲಕ್ಷಣ ಅದು. ನಾವು ಇನ್ಫೆಕ್ಷನ್ ಅಂತೇಳಿ 2 ವಾರದಲ್ಲಿ ಇನ್ಫೆಕ್ಷನ್ ಆದರೆ ಗುಣ ಆಗಬೇಕು. ಕ್ಯಾನ್ಸರ್ ಆದರೆ 2 ವಾರದಲ್ಲಿ ಅದು ಗುಣ ಆಗೋದಿಲ್ಲ. ಸೊ ಅದವರು ನೋಡಬೇಕು ಯಾಕೆ ಅಂತ ಇದು ಬಂದದಂತೇಳಿ. ಅದನ್ನು 2 ವಾರವರೆಗೆ ಅವರು ವೆಯ್ಟ್ ಮಾಡಿ ಮತ್ತೆ ನೋಡಬೇಕು. ಸರ್, ಈ ಕಾಯಿಲೆಗಳ ಲಕ್ಷಣಗಳು ನಿಮಗೆ ಈಗ ಅವರು ಹೇಳಿದ ನಂತರ, ನಿಮ್ಮಲ್ಲಿ ಬಂದ ನಂತರ ಮುಂದಿನ ಪ್ರೋಸೆಸ್ ಏನಿರ್ತದೆ ಸರ್? ಯೂಶ್ವಲಿ ನೋಡಿ, ಈಗ ನೀವು ಹೇಳಿದಾಗೆ ಈ ಲಕ್ಷಣಗಳಿದ್ದರೆ ಅವರು ಡಾಕ್ಟ್ರ್ ಹತ್ರ ಬರ್ತಾರೆ. ಒಂದು ಸರ್ತಿ ನಮ್ಮ ಹತ್ರ ಬಂದ ಮೇಲೆ ಅವ್ರ ಹತ್ರ ಸಪೋಸ್ ಬಾಯಲ್ಲಿ ಒಂದು ಹುಣ್ಣಿದೆ, ಅಥವಾ ಸ್ತನದಲ್ಲಿ ಒಂದು ಗೆಡ್ಡೆ ಇದೆ, ಅಥವಾ ನಾಲಿಗೆಯಲ್ಲಿ ಒಂದು ಅಲ್ಸರ್ ಅಂತ ಹೇಳ್ತೀವಿ, ಒಂದು ಗೆಡ್ಡೆ ಥರ ಇದೆ, ಗರ್ಭಕೋಶದಲ್ಲಿ ಒಂದು ಗೆಡ್ಡೆ ಇರ್ಬೋದು. ಈಗ ಅಂಥ ಪೇಷಂಟ್ ನಮ್ಮ ಹತ್ರ ಬಂದ ಮೇಲೆ ನಾವು ಫಸ್ಟ್ ಪರೀಕ್ಷೆ ಮಾಡ್ತೇವೆ. ಅವರ ಲಕ್ಷಣಗಳೆಲ್ಲ ಕೇಳಿ, ಮತ್ತು ಫಿಸಿಕಲ್ ಎಕ್ಸಾಮಿನೇಷನ್ ಅಂದರೆ ಅವರನ್ನು ಪರೀಕ್ಷೆ ಮಾಡಿ ಆ ಗಾಯವನ್ನು ಅಥವಾ ಒಂದು ಗೆಡ್ಡೆಯನ್ನು ನಾವು ಪರೀಕ್ಷೆ ಮಾಡ್ತೇವೆ. ಪರೀಕ್ಷೆ ಮಾಡಿದ ಮೇಲೆ ನಮಗೆ ಒಂದು ಸಂಶಯ ಬರ್ತದೆ, ಇದು ಕ್ಯಾನ್ಸರ್ ಇರ್ಬೋದು ಅಂತೇಳಿ. ಕೆಲವು ಸರ್ತಿ ನಾವು ಹೇಳ್ತೇವೆ, ಯಾವುದು ಟೆಸ್ಟ್ ಮಾಡಿದ್ದು ಇದು ಕ್ಯಾನ್ಸರ್ ಅಲ್ಲ, ನೀವು ಒಂದು 3 ತಿಂಗಳು ಬಿಟ್ಟು ಬನ್ನಿ ಅಂತೇಳಿ. ಆದರೆ ನಮಗೆ ಸಂಶಯ ಇದ್ದರೆ ಅದಕ್ಕೆ ನಾವು ಟೆಸ್ಟ್ಗಳನ್ನು ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಟೆಸ್ಟ್ ಅಂದರೆ ಕ್ಯಾನ್ಸರ್ ಇದೇ ಇಲ್ಲ ಅಂತ ನೋಡಲಿಕ್ಕೆ ಬಯಾಪ್ಸಿ ಅಂತ ಹೇಳಿದೆ. ಅಂದರೆ ಒಂದು ಸಣ್ಣ ಪೀಸ್ ತೆಗೆದು ಆ ಗೆಡ್ಡೆಯಿಂದ ಬೇರೆ ಬೇರೆ ರೀತಿಯಲ್ಲಿ ತಗೊಳ್ಬೋದು. ನೀಡ್ಲಲ್ಲಿ ತಗೊಳ್ಬೋದು, ಬಯಾಪ್ಸಿ ಫೋರ್ಸೆಪ್ಸಲ್ಲಿ ತಗೊಳ್ಬೋದು, ಎಕ್ಸಿಷನ್ ಅಂದರೆ ಅದು ಫುಲ್ ಅದನ್ನೇ ತೆಗಿಬೋದು, ಬೇರೆ ಬೇರೆ ರೀತಿಯಲ್ಲಿ ತಗೊಳ್ಬೋದು. ಸೊ ಬಯಾಪ್ಸಿ ತೆಗೆದ ಮೇಲೆ ನಾವು ಅದನ್ನು ಪೆಥಾಲಜಿಸ್ಟ್ ಅಂತ ಇದ್ದಾರೆ, ಅವ್ರಿಗೆ ಕಳಿಸ್ತೇವೆ. ಇದು ಮೈಕ್ರೋಸ್ಕೋಪ್ ಅಡಿ ನೋಡಲಿಕ್ಕೆ ಇದು ಕ್ಯಾನ್ಸರ್ ಉಂಟಾ ಇಲ್ಲ ಅಂತೇಳಿ. ಆ ಬಯಾಪ್ಸಿ ರಿಪೋರ್ಟಲ್ಲಿ ಕ್ಯಾನ್ಸರ್ ಇದೆ ಇಲ್ಲ ಅಂತೇಳಿ ನಮಗೆ ಕನ್ಫರ್ಮೇಷನ್ ಬರ್ತದೆ. ಒಂದು ಸರ್ತಿ ಆ ರಿಪೋರ್ಟ್ ಬಂದ ಮೇಲೆ ಕ್ಯಾನ್ಸರ್ ಅಂತೇಳಿ ಉಂಟಂತೇಳಿ ಬಂದ ಮೇಲೆ ನಮಗೆ ಇನ್ನು ನೆಕ್ಸ್ಟ್ ಸ್ಟೆಪ್ ಅಂದರೆ ಸ್ಟೇಜಿಂಗ್ ಅಂತೇಳಿ. ಅಂದರೆ ಕಾಯಿಲೆಯ ಸ್ವಭಾವವನ್ನು ನಿರ್ಧರಿಸುವುದು ಆ ಟೈಮಲ್ಲಿ ಸ್ಟೇಜಿಂಗಲ್ಲಿ. ಅಲ್ಲಕ್ಕೆ ಒಂದು ಫಸ್ಟಲ್ಲಿ ಕ್ಯಾನ್ಸರ್ ಯಾವುದು ಅಂತೇಳಿ ಗೊತ್ತಾಗ್ತದೆ. ಈಗ ನಾಲಿಗೆ ಕ್ಯಾನ್ಸರಲ್ಲಿ 3-4 ಟೈಪ್ ಇದು ಕ್ಯಾನ್ಸರ್ ಇರ್ಬೋದು. ಅಂದರೆ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಅಂದರೆ ಕವರಿಂಗ್ ಮೇಲೆ ಇದ್ದದ್ದು, ಅಥವಾ ಮಸಲಲ್ಲಿಂದ ಬರ್ಬೋದು. ಹೌದು, 4-5 ಇರ್ತದೆ ಎಲ್ಲ ಕಡೆಯಲ್ಲಿ. ನಾವು ಈಗ ಕ್ಯಾನ್ಸರ್ ಬಯಾಪ್ಸಿ ಮಾಡಿದರೆ 4-5 ಟೈಪ್ ಇರ್ಬೋದು. ಒಂದೊಂದು ಟೈಪಿಗೆ ಒಂದೊಂದು ಟೈಪ್ ಟ್ರೀಟ್ಮೆಂಟ್ ಇರ್ತದೆ. ಕೆಲವರಿಗೆ ಸರ್ಜರಿ ಮಾತ್ರ, ಕೆಲವರಿಗೆ ಇಂಜೆಕ್ಷನ್ ಮಾತ್ರ, ಕೆಲವರಿಗೆ ರೇಡಿಯೇಷನ್ ಮಾತ್ರ, ಹೀಗೆ. ಸೊ ಬಯಾಪ್ಸಿ ಕ್ಯಾನ್ಸರ್ ಇದೆಯೇ ಇಲ್ಲ ಅಂತ ನೋಡಲಿಕ್ಕೆ, ಮತ್ತು ಯಾವ ಟೈಪ್ ಕ್ಯಾನ್ಸರ್ ಅಂತೇಳಿ. ಮತ್ತು ಅದಾದ ಮೇಲೆ ಸ್ಟೇಜಿಂಗ್ ಅಂದರೆ ಎಲ್ಲೆಲ್ಲ ಹರಡಿದೆ ಅಂತ ನೋಡಬೇಕು. ಕ್ಯಾನ್ಸರಲ್ಲಿ ಸ್ಟೇಜ್ ಇದೆ, ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್, ಫೋರ್ತ್ ಸ್ಟೇಜ್. ನಾವೀಗ ಒಂದು ಸರ್ತಿ ಕ್ಯಾನ್ಸರ್ ಅಂತ ಮೇಲೆ ಗೊತ್ತಾದ ಮೇಲೆ ಅದಕ್ಕೆ CT ಸ್ಕ್ಯಾನ್ ಬೇಕಾ, MRI ಬೇಕಾ, PET ಸ್ಕ್ಯಾನ್ ಬೇಕಾ, ಅಲ್ಟ್ರಾಸೌಂಡ್ ಬೇಕಾ ಅಂತೇಳಿ ನೋಡ್ತೇವೆ ಎಲ್ಲ. ಅದರಲ್ಲಿ ನಮ್ಗೆ ಗೊತ್ತಾಗ್ತದೆ ಕ್ಯಾನ್ಸರ್ ನಾಲಿಗೆಯಲ್ಲಿದ್ದರೆ ನಾಲಿಗೆಯಲ್ಲಿ ಮಾತ್ರ ಇದೆಯಾ, ಅಥವಾ ಅಲ್ಲಿಂದ ಇಲ್ಲಿ ಒಂದು ಬೇರೆ ಕಡೆ ಸ್ಪ್ರೆಡ್ ಆಗಿದೆಯಾ, ಸ್ಪ್ರೆಡ್ ಆದರೆ ಯಾವ ಹಂತದಲ್ಲಿ ಸ್ಪ್ರೆಡ್ ಆಗಿದೆ, ಅದರ ಪ್ರಕಾರ ಸ್ಟೇಜ್. ಒಂದೇ ಕಡೆಯಲ್ಲಿ ಸಣ್ಣ ಚಿಕ್ಕದಿದ್ದರೆ ಸ್ಟೇಜ್ 1, ಸ್ವಲ್ಪ ದಾಟಿದರೆ 2, 3 ಮತ್ತು 4 ಅಂದರೆ ಲಾಸ್ಟ್ ಸ್ಟೇಜ್. ಅಂದರೆ ಬೇರೆ ಕಡೆಯಲ್ಲಿ ಹೋಗೋದು, ಅಂದರೆ ನಾಲಿಗೆಯಿಂದ ಲಿವರಿಗೆ ಹೋಗೋದು, ನಾಲಿಗೆಯಿಂದ ಮೆದುಳೊಳಗೆ ಹೋಗೋದು, ನಾಲಿಗೆಯಿಂದ ಶ್ವಾಸಕೋಶಕ್ಕೆ ಹೋಗೋದು, ಇದಕ್ಕೆಲ್ಲ 4th ಸ್ಟೇಜ್ ಅಂತ ಹೇಳ್ತೇವೆ. ಈ ಚಿಕಿತ್ಸೆಯ ಇದಕ್ಕೆ ಬಂದಾಗ ಯಾವುದೆಲ್ಲ ಚಿಕಿತ್ಸೆಗಳು ಇದಕ್ಕೆ ಕ್ಯಾನ್ಸರ್ಗೆ ಲಭ್ಯ ಇದೆ? ನೋಡಿ, ಈಗ ಕ್ಯಾನ್ಸರಲ್ಲಿ ತುಂಬ ಚೇಂಜಸ್ ಆಗಿದೆ ಚಿಕಿತ್ಸೆಯಲ್ಲಿ. ಯಾಕೆ ಎಲ್ಲ ಮೆಡಿಕಲ್ ಫೀಲ್ಡಲ್ಲಿ ಅಡ್ವಾನ್ಸಸ್ ಇನ್ ಟೆಕ್ನಾಲಜಿ ಅಂತ ಹೇಳ್ತೇವೆ. ಈಗ ನಾವು ಡಾಕ್ಟರ್ ಮಾತ್ರ ಅಲ್ಲ, ನಮಗೆ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಅಂತೇಳಿ ಇರ್ತಾರೆ. ಅವರ ಒಂದು ರಿಸರ್ಚ್, ಅವರ ಒಂದು ಕೆಲಸದಿಂದ ನಮಗೆ ನಮ್ಮ ಟ್ರೀಟ್ಮೆಂಟ್ ಮಾಡುವಂಥದ್ದು ಈಗ
ಒಂದು ತುಂಬ ಉತ್ತಮ ಆಗಿದೆ ಮತ್ತು ಅವರ ಕಾಂಟ್ರಿಬ್ಯೂಷನ್ ಈಸ್ ವೆರಿ ಬಿಗ್. ಅದು ಕೆಲವು ಸರ್ತಿ ಗೊತ್ತಾಗೋದಿಲ್ಲ. ಈಗ ECG ಮೆಷಿನ್ ಯಾರ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಮಾಡೋದು, ಹಾರ್ಟ್ ರೇಟ್ ಹೇಗೆ ಗೊತ್ತಾಗೋದು ಅಂತೇಳಿ ಅವ್ರು ಮಾಡುವಂಥದ್ದು. ವೈದ್ಯಕೀಯ ಡಾಕ್ಟರ್ ಅದನ್ನು ಉಪಯೋಗ ಮಾಡ್ತಾರೆ. ಅದಕ್ಕೆ ಅದು ಎಲ್ಲರೂ ಒಟ್ಟಿಗೆ ಕೆಲಸ ಮಾಡುವಂಥದ್ದು ಅಂತ ಹೇಳೋದು ಇದಕ್ಕೆ. ಅಂದರೆ ಡಾಕ್ಟರ್ಗಳಿರಲಿ, ಇಂಜಿನಿಯರ್ಗಳಿರಲಿ, ಬಯೋಮೆಡಿಕಲ್ ಇಂಜಿನಿಯರ್ ಇರಲಿ, ಎಲ್ರಿಗೂ ಒಟ್ಟಿಗೆ ಕೆಲಸ ಮಾಡಿದರೆ ಇಂಥ ಅತ್ಯಾಧುನಿಕ ಒಂದು ಟೆಕ್ನಾಲಜಿ ನಮಗೆ ಈಗ ಸಿಗ್ತಾ ಉಂಟು. ಸೊ ಎಲ್ಲ ಈಗ ಕ್ಯಾನ್ಸರಲ್ಲಿ ಈಗ ಚಿಕಿತ್ಸೆಯಲ್ಲಿ 3 ಅಥವಾ 4 ವಿಧಾನದ ಚಿಕಿತ್ಸೆ ಇದೆ. ಒಂದು ಶಸ್ತ್ರಚಿಕಿತ್ಸೆ ಅಂದರೆ ಆಪ್ರೇಷನ್ ಮಾಡುವಂಥದ್ದು. ಸೆಕೆಂಡ್ ರೇಡಿಯೇಷನ್ ಅಂದರೆ ಎಕ್ಸ್ರೇ ಟ್ರೀಟ್ಮೆಂಟ್, ಹೈ ಎನರ್ಜಿ ಎಕ್ಸ್ರೇ. ಅಂದರೆ ಎನರ್ಜಿ ಅಂದರೆ 6 ಮಿಲಿಯನ್ ಅಥವಾ 15 ಮಿಲಿಯನ್ ವೋಲ್ಟ್ ಇಲ್ಲೇ ಇದು ಜನರೇಟ್ ಮಾಡಿ, ಲೀನಿಯರ್ ಆಕ್ಸಿಲರೇಟರ್ ಅಂತ ಮೆಷಿನಲ್ಲಿ ಜನರೇಟ್ ಮಾಡಿ ರೇಡಿಯೇಷನ್ ಕೊಡುವಂಥದ್ದು, ಎಕ್ಸ್ರೇ ಟ್ರೀಟ್ಮೆಂಟ್ ಕೊಟ್ಟು ಕ್ಯಾನ್ಸರ್ ಸೆಲ್ಲನ್ನು ನಾಶ ಪಡುವಂಥದ್ದು. ಅದು 2ನೇ ವಿಧಾನ. 3ನೇ ವಿಧಾನ ಏನಂದರೆ ಕೀಮೊಥೆರಪಿ ಅಂದರೆ ಇಂಜೆಕ್ಷನ್ ಕೊಡುವಂಥದ್ದು. ಅದು ಬ್ಲಡ್ ಒಳಗೆ ಹೋಗ್ತದೆ, ನೀವು ಗ್ಲೂಕೋಸಲ್ಲಿ ಅದನ್ನು ಮಿಕ್ಸ್ ಮಾಡಿ ಇಂಜೆಕ್ಷನ್ ಅದು ದೇಹ ಒಳಗೆ, ಬ್ಲಡ್ ಒಳಗೆ ಹೋಗಿ, ಹಾರ್ಟಿಗೆ ಹೋಗಿ, ಬೇರೆ ಎಲ್ಲ ಭಾಗಕ್ಕೆ ಹೋಗಿ, ಎಲ್ಲಿಯಾದರೂ ಒಂದು ಕ್ಯಾನ್ಸರ್ ಸೆಲ್ ಇದೆ ಅದನ್ನು ನಾಶ ಪಡಲಿಕ್ಕೆ ಅದು ಪ್ರಯತ್ನ ಮಾಡ್ತದೆ. ಸೊ ಅದಕ್ಕೆ ಕಿಮೊಥೆರಪಿ ಅಂತ ಹೇಳಿದ್ರು. ಅದರಲ್ಲಿ ಕೂದಲು ಹೋಗೋದು ಅಂದರೆ ಎಲ್ಲ ಭಾಗಕ್ಕೆ ಹೋಗ್ತದೆ. ಅದು ಸೈಡ್ ಇಫೆಕ್ಟ್, ಕೂದಲು ಹೋಗ್ತದೆ ಮತ್ತು ವಾಂತಿ ಆಗ್ತದೆ, ಯಾಕಂದರೆ ಬೇರೆ ಬೇರೆ ಭಾಗಕ್ಕೆ ಹೋಗ್ತದೆ ಅದು. ಮತ್ತು ಇನ್ನೊಂದು 4ನೇ ವಿಧಾನ ಅಂದರೆ ಇಮ್ಯುನೊಥೆರಪಿ ಮತ್ತು ಟಾರ್ಗೆಟೆಡ್ ಥೆರಪಿ ಅಂತ ಹೇಳೋದು. ಅದು ಹೊಸ ವಿಧಾನ. ಇಮ್ಯುನೊಥೆರಪಿ ಅಂದರೆ ನಮ್ಮ ಇಮ್ಯುನಿಟಿ ಇದೆ ನಮ್ಮ ಬಾಡಿಯಲ್ಲಿ, ಆ ಇಮ್ಯೂನ್ ಸೆಲ್ಸನ್ನು ಯುಟಿಲೈಸ್ ಮಾಡಿ ಈ ಕ್ಯಾನ್ಸರನ್ನು ನಾಶ ಮಾಡೋದು. ಅಲ್ಟಿಮೇಟ್ಲಿ ನಮ್ಮ ದೇಹದಲ್ಲಿ ಒಂದು ಇಮ್ಯುನಿಟಿ ಅಂತ ಹೇಳಿ ಇರ್ತದೆ, T ಸೆಲ್ಸ್ ಅಂತ. ಆ ಇಮ್ಯುನಿಟಿ ಒಳ್ಳೆದಿದ್ದರೆ ಜನರಿಗೆ ಕ್ಯಾನ್ಸರ್ ಬರೋ ಚಾನ್ಸಸ್ ಕಡಿಮೆ. ಅಲ್ಟಿಮೇಟ್ಲಿ ಆ ಇಮ್ಯೂನ್ ಸೆಲ್ ಈ ಕ್ಯಾನ್ಸರ್ ಸೆಲ್ಲನ್ನು ನಾಶಪಡಿಸಬೇಕು. ಸೊ ಇಮ್ಯುನಿಥೆರಪಿ ಅಂದರೆ ಒಂದು ಹೊಸ ವಿಧಾನ. ಅದು ಹೊರಗಿಂದ ಇಂಜೆಕ್ಷನ್ ಕೊಟ್ಟು ನಮ್ಮ ಇಮ್ಯುನಿಟಿಯನ್ನು ಜಾಸ್ತಿ ಮಾಡಿ ಈ ಕ್ಯಾನ್ಸರ್ ಸೆಲ್ಲನ್ನು ನಾಶ ಪಡುವ ಒಂದು ಪ್ರಯತ್ನ. ಆದರೆ ನಾವು ಹೇಳಿದಷ್ಟು ಸುಲಭ ಅಲ್ಲ ಅದು. ನಾನೀಗ ಹೇಳಿದರೆ ಇಮ್ಯುನಿಟಿಯನ್ನು ಜಾಸ್ತಿ ಮಾಡಿ ಕ್ಯಾನ್ಸರನ್ನು ನಾಶ ಮಾಡ್ತೇನೆ ಅಂತ ನಾನು ಹೇಳ್ಬೋದು. ಆದರೆ ಈ ಕ್ಯಾನ್ಸರ್ ಒಂದೊಂದು ತುಂಬ ಕಾಂಪ್ಲೆಕ್ಸ್ ಒಂದು ಕಾಯಿಲೆ, ಅದು ಅಷ್ಟು ಸುಲಭದ ಕಾಯಿಲೆ ಅಲ್ಲ. ಸೊ ನಿಮಗೆ ಈ ವಿಧಾನಗಳಂದರೆ ಈ 4 ವಿಧಾನಗಳಿದೆ: ಸರ್ಜರಿ, ರೇಡಿಯೇಷನ್, ಕೀಮೊಥೆರಪಿ, ಟಾರ್ಗೆಟೆಡ್ ಆ್ಯಂಡ್ ಇಮ್ಯುನೊಥೆರಪಿ ಅಂತೇಳಿ. ಸರ್, ಇದು ಈ ಚಿಕಿತ್ಸೆಗಳನ್ನು ಯಾವ್ಯಾವ ಹಂತದಲ್ಲಿ ನೀಡಬಹುದಾಗಿತ್ತು, ನೀವು ಯಾವ ರೀತಿ ಅದು ನಿರ್ಧರಿಸುವುದು ಸರ್? ಅದು ಅಂದರೆ ಒಂದು ಇಂಪಾರ್ಟೆಂಟ್ ಅಂದರೆ ಈ ಕ್ಯಾನ್ಸರಲ್ಲಿ ಎಲ್ಲ ಜನರಿಗೆ ಹೆದರಿಕೆ, ವೆಚ್ಚ ಜಾಸ್ತಿ ಆಗ್ಬೋದು, ಸೈಡ್ ಇಫೆಕ್ಟ್ ಜಾಸ್ತಿ ಆಗ್ಬೋದು. ಹಾಗೆ ತುಂಬ ಮಂದಿ ಕ್ಯಾನ್ಸರಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ ಅಂತ ಹೇಳಿದ್ರೆ ಹೆದರ್ತಾರೆ, ಅವರಿಗೆ ಹೆದರಿಕೆ ಆಗ್ತದೆ. ಯಾಕಂದರೆ ಟ್ರೀಟ್ಮೆಂಟ್ ಸೈಡ್ ಇಫೆಕ್ಟ್ಸ್ ಅಂತ ಕನ್ನಡದಲ್ಲಿ ಏನು ಹೇಳೋದು, ದುಷ್ಪರಿಣಾಮಗಳು ಜಾಸ್ತಿ ಇರುತ್ತೆ. ಸೊ ಹಾಗೆ ಜನರಿಗೆ ಒಂದು ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಒಂದು ಭಯ ಆಗ್ತದೆ. ಅದಕ್ಕೆ ನಾವು ಯಾವಾಗಲೂ ಹೇಳೋದು, ಈ ಫಸ್ಟ್ ಸ್ಟೇಜಲ್ಲಿ ಬಂದರೆ ಅವರಿಗೆ ಯಾವುದಾದ್ರೂ ಒಂದೇ ಟ್ರೀಟ್ಮೆಂಟ್ ಸಾಕು, ಎಲ್ಲವೂ ಟ್ರೀಟ್ಮೆಂಟ್ ಎಲ್ಲ ಬೇಕಂತಿಲ್ಲ. ಈಗ ಅದು ಆಪರೇಷನ್ ಆದರೆ ಖಾಲಿ ಆಪರೇಷನ್ ಮಾಡಿದರೆ ಸಾಕು, ಇಲ್ಲದೆ ಕೆಲವು ಸರ್ತಿ ಖಾಲಿ ಇಂಜೆಕ್ಷನ್ ಸಾಕು. ಇಂಜೆಕ್ಷನ್ ಅಂದರೆ ಅದು 3 ವಾರಕ್ಕೆ ಒಂದು ಸರ್ತಿ, 6 ಸರ್ತಿ ಅಥವಾ ಕೀಮೊಥೆರಪಿ. ಇಲ್ಲದಿದ್ದರೆ ರೇಡಿಯೇಷನ್, ಅದು 6 ವಾರ ಡೈಲಿ ಕೊಡುವಂಥ ಟ್ರೀಟ್ಮೆಂಟ್. ಸೊ ರೇಡಿಯೇಷನ್ ಯಾವುದಾದ್ರೂ ಒಂದು ಟ್ರೀಟ್ಮೆಂಟ್ ಸಾಕಾಗ್ತದೆ. ಸೊ ನೀವು ಒಂದು ಟ್ರೀಟ್ಮೆಂಟ್ ಕೊಡುವಾಗ ಅದು ಸೈಡ್ ಇಫೆಕ್ಟ್ಸ್ ತುಂಬ ಕಡಿಮೆ ಮತ್ತು ಕಾಸ್ಟ್ ಕೂಡ ಕಡಿಮೆ. ಈಗ ಸ್ಟೇಜ್ 1ನಲ್ಲಿ ಖಾಲಿ ನೀವು ಸರ್ಜರಿ ಮಾಡ್ತೀರಿ, ಕಡಿಮೆ ವೆಚ್ಚ, ಗುಣ ಆಗುವ ಚಾನ್ಸಸ್ 90%. ಮತ್ತೆ ಉಳಿದೆರಡು ಟ್ರೀಟ್ಮೆಂಟ್ ಅವರಿಗೆ ಬೇಕಾಗಿಲ್ಲ, ಒಂದೇ ಟ್ರೀಟ್ಮೆಂಟ್ ವಿಧಾನ ಸಾಕು. ಸೆಕೆಂಡ್ ಥರ್ಡ್ ಸ್ಟೇಜ್ ಎಲ್ಲ 3 ವಿಧಾನ ಬೇಕು. ಸೊ ಟ್ರೀಟ್ಮೆಂಟ್ ಕೂಡ ಒಂದು 15 ದಿನದ ಟ್ರೀಟ್ಮೆಂಟ್, ಒಂದೇ ಟ್ರೀಟ್ಮೆಂಟ್ ಆದರೆ ಬೇಗ ಮುಗೀತದೆ. ಇಲ್ಲದಿದ್ದರೆ ಇದು 6 ತಿಂಗಳವರೆಗೆ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್, ಸೈಡ್ ಇಫೆಕ್ಟ್ ಮತ್ತು ಸಕ್ಸಸ್ ಕಡಿಮೆ ಆಗ್ತದೆ. ಮತ್ತು 4th ಸ್ಟೇಜ್, ಅದು ಫಸ್ಟ್ ಸ್ಟೇಜಲ್ಲಿ ಒಂದು ಟ್ರೀಟ್ಮೆಂಟ್, ಸೆಕೆಂಡ್ ಥರ್ಡ್ ಸ್ಟೇಜಲ್ಲಿ 3 ಟ್ರೀಟ್ಮೆಂಟ್ ಬೇಕಾಗ್ತದೆ. 4th ಸ್ಟೇಜಲ್ಲಿ ಎಲ್ಲ ಟ್ರೀಟ್ಮೆಂಟ್ ಬೇಕು, ಕಿಮೊಥೆರಪಿ ಬೇಕು, ರೇಡಿಯೇಷನ್ ಬೇಕು, ಇಮ್ಯುನೊಥೆರಪಿ ಬೇಕು. ಅದರಲ್ಲಿ ವೆಚ್ಚ ನೀವು ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಖರ್ಚು ಮಾಡ್ಬೋದು. ಹಾಗೆ ಆದರೆ 4th ಸ್ಟೇಜಲ್ಲಿ ಗುಣ ಆಗೋದಿಲ್ಲ. 2 ವರ್ಷ ಬದುಕ್ಬೋದು, 1 ವರ್ಷ ಬದುಕ್ಬೋದು. ಆದರೆ ಅಷ್ಟು ಖರ್ಚು ಮಾಡಿ ಗುಣ ಆಗೋದಿಲ್ಲ, ಸೈಡ್ ಇಫೆಕ್ಟ್ ಎಲ್ಲ ಇರ್ತದೆ. ಸೊ ಅದಕ್ಕೆ ನಾವು ಯಾವಾಗಲೂ ಹೇಳೋದು, ಕ್ಯಾನ್ಸರ್ ಲಕ್ಷಣ ಅರಿವಿರಬೇಕು, ಅದು ಗೊತ್ತಿದ್ದ ಕೂಡಲೇ ಡಾಕ್ಟ್ರ್ ಹತ್ರ ಬರಬೇಕು. ಫಸ್ಟ್ ಸ್ಟೇಜಲ್ಲಿ ಗೊತ್ತಾದರೆ ಎಲ್ಲರಿಗೆ ಒಳ್ಳೆಯದು, 90% ಗುಣ ಆಗ್ತದೆ. ಅದೊಂದು ಎಲ್ಲರಿಗೆ ಜನರಿಗೆ ತಿಳುವಳಿಕೆ ಇರಬೇಕು. ಸರ್, ಈ ಕಾಯಿಲೆಯ ಹಂತಗಳು ಅಂತ ಹೇಳಿದರೆ, ಈ ಕಾಯಿಲೆಯ ಹಂತಗಳಿಗೆ ಅನುಸಾರವಾಗಿ ಈ ಬದುಕುಳಿಯುವ ಪ್ರಮಾಣ ಎಷ್ಟಿರ್ತದೆ? ಅದೊಂದು ಅಂದರೆ ಪ್ರೋಗ್ನೋಸಿಸ್ ಅಂತ ಹೇಳ್ತೇವೆ ನಾವು. ಅಂದರೆ ಪ್ರತಿ ಸ್ಟೇಜಲ್ಲಿ ಪ್ರೋಗ್ನೋಸಿಸ್ ಎಷ್ಟಂದರೆ ಎಷ್ಟು ಜನ ಸರ್ವೈವಲ್, ಅಂದರೆ ಎಷ್ಟು ನೀವು ಹೇಳಿದಾಗೆ ಗುಣಮುಖ ಆಗಿ ಹೋಗ್ತಾರೆ ಅಂತೇಳಿ. ಸೊ ಅಲ್ಟಿಮೇಟ್ಲಿ ನಮ್ಮ ಈ ಯಾವ ಚಿಕಿತ್ಸೆ ಮಾಡಿದರೂ ದ ಮೇನ್ ಪರ್ಪಸ್ ಈಸ್ ಈ ರೋಗಿಗಳು ಸಮಾಜಕ್ಕೆ ಹೋಗಿ ಅವರು ನಾರ್ಮಲ್ ಆಗಿ ಬಾಳಬೇಕು, ಅವರ ಕೆಲಸ ಮಾಡಬೇಕು. ಅವರು ಅಂದರೆ ನಾರ್ಮಲ್ ಲೈಫ್, ಗುಣಮಟ್ಟದ ಜೀವನ, ಗುಡ್ ಕ್ವಾಲಿಟಿ ಆಫ್ ಲೈಫ್. ಈಗ ನಾವು ಟ್ರೀಟ್ಮೆಂಟ್ ಮಾಡಿ ಅವ್ರ ಮನೆಯಲ್ಲೇ ಇರಬೇಕು ಅಂಥದ್ದು ಇರಬಾರ್ದು. ಸೊ ಟ್ರೀಟ್ಮೆಂಟ್ ಗುಡ್ ಕ್ವಾಲಿಟಿ ಆಫ್ ಲೈಫ್ ಆ್ಯಂಡ್ ನಾರ್ಮಲ್ ಲೈಫ್ ಮಾಡುವಂಥ ಪ್ರಯತ್ನ. ನೀವು ಹೇಳಿದಾಗೆ ಫಸ್ಟ್ ಸ್ಟೇಜಲ್ಲಿ ಬಂದರೆ ಅಪ್ ಟು 90% ಸಕ್ಸಸ್,
ಸೆಕೆಂಡ್ ಸ್ಟೇಜ್ ಬರುವಾಗ 70% ಬರ್ತದೆ, ಥರ್ಡ್ ಸ್ಟೇಜ್ ಬರುವಾಗ 40 to 50% ಬರ್ತದೆ, ಓಕೆ ಫೋರ್ತ್ ಸ್ಟೇಜಲ್ಲಿ 5%. ಅಂದರೆ ಫೋರ್ತ್ ಸ್ಟೇಜಿಗೆ ಬಂದರೆ 9 ರೋಗಿಗಳು ಮೃತಪಡ್ತಾರೆ. ಅಪ್ಪಿತಪ್ಪಿ ಒಬ್ಬರು ಏನಾದರೂ ಟ್ರೀಟ್ಮೆಂಟಿಂದ ಬದುಕುವ ಚಾನ್ಸಸ್ ಇದೆ ಫೋರ್ತ್ ಸ್ಟೇಜ್ ಕ್ಯಾನ್ಸರಲ್ಲಿ. ಈ ಜನ ಸಮುದಾಯಕ್ಕೆ ಯಾವ ರೀತಿಯ ಸ್ಕ್ರೀನಿಂಗ್ ಮಾಡ್ಬೋದು ಅಥವಾ ತಪಾಸಣೆ ಯಾವ ರೀತಿ ಇರ್ತದೆ ಸರ್? ಅದೇ ಕ್ಯಾನ್ಸರಲ್ಲಿ ಒಂದು ಸ್ಕ್ರೀನಿಂಗ್ ಅಂದರೆ ಅದು ನಾರ್ಮಲ್ ಜನರಿಗೆ ಮಾಡುವಂಥದ್ದು. ಈಗ ನನಗೆ, ನಿಮಗೆ ಅಥವಾ ಜನರಿಗೆ ಮಾಡುವಂಥದ್ದು, ಯಾವುದು ಲಕ್ಷಣ ಇಲ್ಲದವರಿಗೆ, ಅಂದರೆ ಕ್ಯಾನ್ಸರ್ ಇದು ಏನೇನು ಯಾವ ಲಕ್ಷಣಗಳಿಲ್ಲ. ಸೊ ನಾರ್ಮಲ್ ಪಾಪ್ಯುಲೇಷನಿಗೆ ಈ ಕ್ಯಾನ್ಸರ್ ಇದೆ ಅಂತ ನೋಡಲಿಕ್ಕೆ ಅಥವಾ 20 ವರ್ಷ ಬಿಟ್ಟು ಬರ್ತದೆ ಅಂತ ನೋಡಲಿಕ್ಕೆ ಅದಕ್ಕೆ ಸ್ಕ್ರೀನಿಂಗ್ ಅಂತ ಹೇಳೋದು. ಈಗ ನಮಗೆ 4-5 ಕ್ಯಾನ್ಸರ್ಗಳಿಗೆ ಆ ಸ್ಕ್ರೀನಿಂಗ್ ಇದೆ. ಒಂದು ಗರ್ಭಕೋಶದ ಕ್ಯಾನ್ಸರಿಗೆ ಒಂದು ಪ್ಯಾಪ್ಸ್ಮಿಯರ್ ಅಂತೇಳಿ ಮಾಡ್ತಾರೆ. ಹೆಂಗಸರಿಗೆ 24 ವರ್ಷ ಆದಮೇಲೆ ಪ್ರತಿ 2 ವರ್ಷ ಒಂದು ಸರ್ತಿ ಮಾಡಬೇಕು. ಅದು ಗರ್ಭಕೋಶದ ಕ್ಯಾನ್ಸರ್. ಅದು ಮಾಡಿದರೆ ನಿಮಗೆ 99% ಯಾರಿಗೂ ಕ್ಯಾನ್ಸರ್ ಬಾರದಾಗೆ ನೋಡ್ಬೋದು ಅಥವಾ ಗುಣ ಮಾಡ್ಬೋದು. ಹಾಗೆ ಸ್ತನದ ಕ್ಯಾನ್ಸರಲ್ಲಿ ಮ್ಯಾಮೋಗ್ರಫಿ ಇದೆ, ಮತ್ತು ಹೆಂಗಸರೇ ಒಂದು ಪರೀಕ್ಷೆ ಮಾಡುವಂಥದ್ದು ವಿಧಾನ ಇದೆ, ಅಥವಾ ಡಾಕ್ಟರ್ ಪರೀಕ್ಷೆ ಹೌದು ಸೆಲ್ಫ್ ಎಕ್ಸಾಮಿನೇಷನ್. ಅದು ವಿಡಿಯೋ ಯೂಟ್ಯೂಬಲ್ಲಿ ನೋಡಿದರೆ ಅದು ಇರ್ತದೆ, ಅದನ್ನು ನೋಡ್ಬೋದು. ಸೊ ಅದನ್ನು ಅವ್ರು ಮಾಡ್ಬೋದು. ಅದು ಮಾಡಿದರೆ 85% 85% ಪೇಷಂಟ್ ರೋಗಿಗಳು ಫಸ್ಟ್ ಸ್ಟೇಜಲ್ಲಿ ಬರ್ಬೋದು. ಹೌದು. ಸೊ ನಮ್ಮ ದೇಶದಲ್ಲಿ ಅದೇ ತೊಂದರೆ. ನಮ್ಮ ದೇಶದಲ್ಲಿ 80% ಥರ್ಡ್ ಸ್ಟೇಜ್ ಅಥವಾ ಫೋರ್ತ್ ಸ್ಟೇಜಲ್ಲಿ ಬರ್ತದೆ. ಪಾಶ್ಚಾತ್ಯ ದೇಶದಲ್ಲಿ ಮ್ಯಾಮೋಗ್ರಫಿ, ಈ ಸ್ಕ್ರೀನಿಂಗ್ ಅದೆಲ್ಲ ಮಾಡಿ 85% ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ಬರ್ತಾರೆ. ಹಾಗೆ ಅವರಿಗೆ ಗುಣಮುಖ ಆಗುವ ಚಾನ್ಸಸ್ ಜಾಸ್ತಿ. ಅದು ಸ್ತನದಲ್ಲಿ ಮತ್ತು ಈ ಗರ್ಭಕೋಶಕ್ಕೆ ಈ ಸ್ಕ್ರೀನಿಂಗ್ ಉಂಟು. ಮತ್ತು ದೊಡ್ಡ ಕರಳಿನ ಕ್ಯಾನ್ಸರಿಗೆ ಅದು 45 ವರ್ಷ ಆದಮೇಲೆ ಕೊಲೊನೋಸ್ಕೋಪಿ ಅಂತೇಳಿ ಉಂಟು, 5 ವರ್ಷಕ್ಕೆ ಒಂದು ಸರ್ತಿ ಅದು ಮಾಡಿದರೆ ಅದು ಕೂಡ ಒಂದು ಸ್ಕ್ರೀನಿಂಗ್ ಪ್ರೊಸೀಜರ್ ಕರಳಿನ ಕ್ಯಾನ್ಸರಿಗೆ. ಮತ್ತು ಇನ್ನೊಂದು ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತಿದೆ, ವಯಸ್ಸಾದಾಗೆ ಬರುವಂಥದ್ದು ಕ್ಯಾನ್ಸರ್. ಅದರಲ್ಲಿ PSA ಟೆಸ್ಟ್ ಇದೆ, ರೆಕ್ಟಲ್ ಎಕ್ಸಾಮಿನೇಷನ್ ಇದೆ, ಅದು ಒಂದಿದೆ. ಮತ್ತು ಬಾಯಲ್ಲಿ ಹುಣ್ಣಾದರೆ ಅದಕ್ಕೆ ಕೆಲವು ಟೆಸ್ಟ್ಗಳಿದೆ, ಸ್ಮಿಯರ್ ಎಲ್ಲ ಮಾಡುವಂಥದ್ದು, ಅದನ್ನು ಕೂಡ ಮಾಡ್ಬೋದು. ಹಾಗೆ 4-5 ಕ್ಯಾನ್ಸರ್, ದೊಡ್ಡ ಕ್ಯಾನ್ಸರ್ ಅಂದರೆ ಸ್ತನದ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್, ಅದೊಂದು ದೊಡ್ಡ ಪ್ರಮಾಣದಲ್ಲಿರುವಂಥ ಕ್ಯಾನ್ಸರ್. ಮತ್ತು ಕರಳಿನ ಕ್ಯಾನ್ಸರ್ ಅಂಥದ್ದಕ್ಕೆಲ್ಲ ಸ್ಕ್ರೀನಿಂಗ್ ಇದೆ. ಈ ಮೆದುಳಿನ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್, ಇದಕ್ಕೆಲ್ಲ ಸ್ಕ್ರೀನಿಂಗ್ ಸದ್ಯಕ್ಕೆ ನಮಗೆ ಇಲ್ಲ. ಓಕೆ. ಈಗ ಎಲ್ಲ ಕಾಯಿಲೆಗಳಲ್ಲಿ ಜನರಲ್ಲಿ ತಪ್ಪು ತಿಳುವಳಿಕೆಗಳಿರ್ತದೆ. ಅದೇ ರೀತಿ ಕ್ಯಾನ್ಸರ್ನಲ್ಲಿ ಜನರಿಗಿರುವಂಥ ತಪ್ಪು ತಿಳುವಳಿಕೆಗಳು ಏನು? ಕ್ಯಾನ್ಸರಲ್ಲಿ ಒಂದು ದೊಡ್ಡ ತಪ್ಪು ತಿಳುವಳಿಕೆ ತುಂಬ ಜನರಲ್ಲಿ ಏನಂದರೆ ಅದು ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ ಅಂತೇಳಿ ಒಂದು ಹೆದರಿಕೆ. ಅದು ಸತ್ಯ ಅಲ್ಲ. ಯಾಕಂದ್ರೆ HIV ಎಲ್ಲಿ ಕೂಡ ಅದೇ ರೀತಿಯ ಕಾನ್ಸೆಪ್ಟ್ ಇದೆ, ಒಬ್ಬರಿಂದ ಹರಡುತ್ತೆ, ಆಕ್ಚುಲಿ ಹರಡುದಿಲ್ಲ. ಇಲ್ಲಿ ಕೂಡ ಅದೇ ರೀತಿಯ ಒಂದು ಭಯ, ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತದೆ. ಸೊ ತುಂಬ ರೋಗಿಗಳು ಕೇಳ್ತಾರೆ ಇದು ಸ್ಪ್ರೆಡ್ ಆಗ್ತದೆ ಅಂತೇಳಿ. ಸೊ ಈ ಇದು ಕಮ್ಯುನಿಕೇಬಲ್ ಡಿಸೀಸ್ ಅಲ್ಲ, ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆ ಅಲ್ಲ. ಇದೊಂದು ತಪ್ಪು ತಿಳುವಳಿಕೆ ಜನರಲ್ಲಿ. ಸೆಕೆಂಡ್, ಕ್ಯಾನ್ಸರ್ ಬಂದರೆ ಸಾಯ್ತಾರೆ ಅಂತೇಳಿ, ಮೃತಪಡ್ತಾರೆ ಅಂತೇಳಿ, ಅದು ಭಯ. ಯಾಕಂದರೆ ಅವರ ಅಕ್ಕಪಕ್ಕದಲ್ಲಿ ಯಾರಾದರೂ ಕ್ಯಾನ್ಸರ್ ಇದ್ದು ಮೃತಪಟ್ಟಿರ್ಬೋದು. ಆದರೆ ನಾನು ನಿಮಗೆ ಫಸ್ಟ್ ಹೇಳಿದಾಗೆ 100 ಟೈಪ್ ಕ್ಯಾನ್ಸರ್ ಇದೆ. ಸೊ ಅವರಿಗಿರುವ ಕ್ಯಾನ್ಸರ್ ಬೇರೆ ಇರ್ಬೋದು, ಇನ್ನೊಬ್ಬರಿಗಿರುವ ಕ್ಯಾನ್ಸರ್ ಬೇರೆ, ಸ್ಟೇಜ್ ಅದೆಲ್ಲ ಇದೆ. ಆದರೂ ಒಂದು ಜನರಲ್ಲಿ ಭಯ, ಕ್ಯಾನ್ಸರ್ ಇದೆ ಡೆತ್ ಆಗುವ ಚಾನ್ಸ್ ಜಾಸ್ತಿ ಅಂತೇಳಿ. ಸೊ ಒಂದು ಲೆಕ್ಕದಲ್ಲಿ ಅದು 4th ಸ್ಟೇಜಲ್ಲಿ ಬಂದರೆ ಡೆತ್ ಆಗುವ ಚಾನ್ಸ್ ಭಯದಿಂದಾಗಿಯೇ ಅವರು ಡಿಲೇ ಮಾಡ್ತಾರೆ ಅಥವಾ ಬೇರೆ ಟ್ರೀಟ್ಮೆಂಟ್, ಆಲ್ಟರ್ನೇಟಿವ್ ಟ್ರೀಟ್ಮೆಂಟಿಗೆ ಹೋಗ್ತಾರೆ. ಸೊ ಇದೊಂದು ಸೊ ಹಾಗೆ ಕೆಲವೆಲ್ಲ ಕಲ್ಪನೆಗಳಿದೆ, ಸೈಡ್ ಇಫೆಕ್ಟ್ ಜಾಸ್ತಿ, ಇಂಥದ್ದೆಲ್ಲ ಕಲ್ಪನೆಗಳಿದೆ, ವಿತ್ ತಪ್ಪು ತಿಳುವಳಿಕೆ ಇದೆ ಜನರಲ್ಲಿ. ಓಕೆ ಸರ್, ಕ್ಯಾನ್ಸರ್ ಕುರಿತಂತೆ ಬಹಳಷ್ಟು ಮಾಹಿತಿಗಳನ್ನು ನೀಡಿದ್ದೀರಿ. ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳೋಣ, ಮತ್ತೆ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ವೀಕ್ಷಕರೇ, ಒಂದು ಸಣ್ಣ ವಿರಾಮದ ಬಳಿಕ ಮತ್ತೆ ಕ್ಯಾನ್ಸರ್ನ ಕುರಿತು ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. Mangalore Institute of Oncology, a special hospital for the treatment of cancer. Immediately I remember a book by Kevin Feeberg titled Guts. The main theme of that book was everybody toes the path of convention. Whatever has taken place, continue that one, follow that path. But Kevin Feeberg says, approach should be through a unconventional path. If that leads
you to success. Nothing is like that success. The team of doctors in MIO, Dr. Suresh Rao, Dr. Jalaluddin Akbar, Dr. Sanath Hegde, and Dr. Krishna Prasad, they have taken this path, the unconventional path, to build up this MIO, Mangalore Institute of Oncology, to provide you service. ಡಾಕ್ಟರ್ ಸುರೇಶ್ ರಾವ್ ಒಳ್ಳೆಯ ಯಂಗ್ಸ್ಟರ್ ಟೀಮ್ಗಳನ್ನು, ಜಲಾಲುದ್ದೀನ್ ಅಕ್ಬರ್ ಇದ್ದಾರೆ, ಸನತ್ ಹೆಗಡೆ ಅವರಿದ್ದಾರೆ, ಕೃಷ್ಣ ಪ್ರಸಾದ್ ಇದ್ದಾರೆ, ಇವರೆಲ್ಲ ಸೇರ್ಕೊಂಡು ಮತ್ತೆ ಹೆಸರು ಹೇಳಿದು ಹೇಳಲಿಕ್ಕೆ ಹೋದ್ರೆ ದೊಡ್ಡ ತಂಡ ಇದೆ. ಇವರೆಲ್ಲರ ಉಪಸ್ಥಿತಿಯಲ್ಲಿ ಈ ಸೇವೆ ಬಹಳ ಹೆಚ್ಚು ಮೂಡಿ ಬರಲಿ ಮತ್ತು ಕ್ಯಾನ್ಸರ್ ಕೇರ್ ಇದರ ಬಗ್ಗೆ ಬಹಳ ದೊಡ್ಡ ನಮ್ಮ ಜಿಲ್ಲೆ, ನಮ್ಮ ರಾಜ್ಯದಲ್ಲಿ ಹೆಸರನ್ನು ಪಡ್ಕೊಳ್ಳುವಂಥ ರೀತಿಯಲ್ಲಿ ಈ ಆಸ್ಪತ್ರೆ ಮುಖಾಂತರ ಸೇವೆ ಕೊಡುವ ರೀತಿಯಲ್ಲಿ ಆಗಲಿ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. Again, in MIO, we are treating 1,000 patients a year. It's not that my intention was to treat that many patients, but circumstances was that we had to do that. So we thought we'll utilize that to provide some schemes, health schemes, because we also find difficulty when patients come with difficulty in paying the bills. So instead of being random and giving one person, not giving somebody else, so we categorized this APL scheme, BPL scheme in Kerala, etc. Cancer treatment to be successful is multimodal and teamwork. Then we have to focus on caregiver stress. So now our main focus is patient. That's all. We are thinking about patient. We forget that there are individuals around him who is psychologically stressed, taking care of him. Sometimes we are totally unable to understand their feelings and what they are going through. And also we have to make oncology treatment simple, clear goals, ethical, and cost effective. So we are working towards these three: cancer prevention, caregiver stress, and having clear goals to make it less costly. Mangalore Institute of Oncology, a special hospital for cancer treatment. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ಈಗ ಜನರಿಗೆ ಒಂದು ಆಶಾಭಾವನೆ ಇರ್ತದೆ, ಏನಂತ ಹೇಳಿದರೆ ಕ್ಯಾನ್ಸರ್ ಬರ್ತದೆ, ಆ ಹೆದರಿಕೆ ಕೂಡ ಇರ್ತದೆ. ಆದರೆ ಹೇಗೆ ಕ್ಯಾನ್ಸರ್ ಬರದ ಹಾಗೆ ಅದನ್ನು ಕಂಪ್ಲೀಟ್ ತಡೆಗಟ್ಟಬಹುದು ಅನ್ನುವಂಥ ಏನಾದರೂ ಐಡಿಯಾಸ್, ಅದರ ಬಗ್ಗೆನೇ ಜನಗಳು ಆಲೋಚನೆ ಮಾಡ್ತಾರೆ. ಇದರ ಬಗ್ಗೆ ಏನು ಹೇಳ್ತೀರಿ ಸರ್? ಅಂದರೆ ನೋಡಿ, ನಮಗೀಗ ರಿಸ್ಕ್ ಫ್ಯಾಕ್ಟರ್ ಗೊತ್ತಿದೆ. ನಾವು ನೋಡಿದ್ದೇವೆ ಯಾವ ಕ್ಯಾನ್ಸರ್ ಬರುವ ಕಾರಣಗಳೇನು. ಕಾರಣ ಅಂದರೆ ರಿಸ್ಕ್ ಫ್ಯಾಕ್ಟರ್ ಹೇಳೋದು ನಾವು. ಈಗ ತಂಬಾಕು ಸೇವನೆ ರಿಸ್ಕ್ ಫ್ಯಾಕ್ಟರ್. ಸೊ ಅದೊಂದು ಸ್ಟಾಪ್ ಮಾಡಿದರೆ ಅದೊಂದು ಅವರಿಗೆ ಪ್ರಿವೆನ್ಷನ್ ಆಫ್ ಗೆಟಿಂಗ್ ಕ್ಯಾನ್ಸರ್. ಲೈಫ್ ಸ್ಟೈಲ್ ಮಾಡಿಫಿಕೇಷನ್, ನಮ್ಮ ಜೀವನ ಶೈಲಿಯನ್ನು ಚೇಂಜ್ ಮಾಡೋದು, ಎಕ್ಸಸೈಸ್ ಮಾಡೋದು, ಹೆಲ್ದಿ ಫುಡ್ಡನ್ನು ತಿನ್ನೋದು, ಮಲಗುವ ಟೈಮ್, ಏಳುವ ಟೈಮ್ ಎಲ್ಲ ನಮ್ಮ ಹೇಳಿ ಬರುವಂಥ ಒಂದು ನಮ್ಮ ಅಜ್ಜ ಇರಲಿ, ನಮ್ಮ ತಂದೆ ಇರಲಿ, ಅದನ್ನು ನಮಗೆ ಹೇಳುವಂಥದ್ದು. ರಾತ್ರಿ ಬೇಗ ಮಲಗಬೇಕು, ಬೇಗ ಜೀವನ ಶೈಲಿ, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಇಂಥದ್ದೆಲ್ಲ. ಆದರೆ ಅದು ಜೀವನ ಶೈಲಿ ಇನ್ನೊಂದು ಎರಡು. ಸೊ 70% ಆಫ್ ಕ್ಯಾನ್ಸರ್ಸ್ ಕ್ಯಾನ್ ಬಿ ಪ್ರಿವೆಂಟೆಡ್. ಎಕ್ಸಸೈಸ್, ಈಗ ನಾವು ಎಕ್ಸಸೈಸ್ ಮಾಡೋದು ಕಡಿಮೆ, ಅಂದರೆ 45 ಮಿನಿಟ್ಸ್ ಬ್ರಿಸ್ಕ್ ವಾಕಿಂಗ್ ಮಾಡಬೇಕು, ಫಿಟ್ ಇರಬೇಕು, ಹೆಲ್ದಿ ಇರಬೇಕು. ಸೊ ಇದನ್ನೆಲ್ಲ ಜನರಿಗೆ ತಿಳುವಳಿಕೆ ಇದ್ದರೆ ಅದು ಪ್ರಿವೆನ್ಷನ್ ಫಾರ್ ಕ್ಯಾನ್ಸರ್. ಇದು ಸಾಮಾನ್ಯರಿಗೆ ಮಾತ್ರ ಅಲ್ಲ, ಕ್ಯಾನ್ಸರ್ ಬಂದ ರೋಗಿಗಳಿಗೆ ಕೂಡ ಗುಣಮುಖ ಆದಮೇಲೆ ಅವ್ರ ಮನೆಗೆ ಹೋಗ್ತಾರೆ, ಅವರಿಗೆ ಕೂಡ ಇದು ವೆರಿ ಇಂಪಾರ್ಟೆಂಟ್. ವಾಪಸ್ ಬಾರದ ಹಾಗೆ ಈ ಜೀವನ ಶೈಲಿಯನ್ನು, ಓವರ್ ವೆಯ್ಟನ್ನು ಮೇಂಟೈನ್ ಮಾಡೋದು, ಅವರು ಕೂಡ ಒಂದು ಡಿಸಿಪ್ಲಿನ್ ಅನ್ನು ಮೇಂಟೈನ್ ಮಾಡಬೇಕು. ಯಾಕಂದರೆ ಅವರಿಗೆ ಓವರ್ ವೆಯ್ಟ್ ಆಗ್ತದೆ, ಹಾರ್ಮೋನ್ ಮಾತ್ರೆ ಇರ್ತದೆ, ಕೆಲವೆಲ್ಲ ಟ್ಯಾಬ್ಲೆಟಿಂದ ವೆಯ್ಟ್ ಜಾಸ್ತಿ ಆಗ್ತದೆ. ಸೊ ಪ್ರಿವೆನ್ಷನ್ ಆಫ್ ರಿಕರೆನ್ಸ್ ರೋಗಿಗಳಿಗೆ, ಜನಸಾಮಾನ್ಯರಿಗೆ ಹೆಲ್ದಿ ಲೈಫ್ ಸ್ಟೈಲ್, ತಂಬಾಕು ಸೇವನೆಯನ್ನು ನಿಲ್ಲಿಸುವಂಥದ್ದು, ಆಲ್ಕೋಹಾಲನ್ನು ಕಡಿಮೆ ಮಾಡುವಂಥದ್ದು ಮತ್ತು ಎಕ್ಸಸೈಸ್ ಮಾಡುವಂಥದ್ದು ಒಂದು 4 ಪ್ರಿವೆಂಟಿವ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಓಕೆ ಸರ್, ಪ್ರಸ್ತುತ ದಿನಮಾನದಲ್ಲಿ ಈ ಸೇವಿಸುವಂಥ ಆಹಾರ ಎಲ್ಲ ವಿಷಮಯವಾಗಿದೆ. ಅದೇ ಈ ಸಂದರ್ಭದಲ್ಲಿ ಈ ಆಹಾರ ಕ್ರಮವನ್ನು ನಾವು ಹೇಗೆ ಸೆಟ್ ಮಾಡಬೇಕು, ಅದು ಹೇಗಿರಬೇಕು ಸರ್? ಅಂದರೆ ಈಗ ನೋಡಿ, ಒಂದು ದೊಡ್ಡ ಹಿಂಸೆ ಅಂದರೆ ನಮಗೆ ಆಹಾರ ಸೇವನೆ ಮಾಡುವಂಥದ್ದು, ವೆಜಿಟೇಬಲ್ಸ್ ಇರಲಿ ಅಥವಾ ಮೀಟ್ ಇರಲಿ
ಅಥವಾ ಫ್ರೂಟ್ಸ್ ಇರಲಿ, ನಾವು ಯಾವುದಾದ್ರೂ ಅಂಗಡಿಗೆ ಹೋಗಿ ನಾವು ತಗೊಳ್ಬೇಕು. ಸೊ ಅಲ್ಲಿ ಆಲ್ರೆಡಿ ಅದು ಕೆಮಿಕಲ್ ಮಿಕ್ಸ್ ಆಗಿರ್ಬೋದು, ಅಡಲ್ಟ್ರೇಟೆಡ್ ಆಗಿರ್ಬೋದು. ಇಂಥ ಒಂದು ಆಹಾರವನ್ನು ನಾವು ಸೇವಿಸ್ತಾ ಇದ್ದೇವೆ ಈಗ, ಅದು ಎಲ್ರಿಗೂ ಗೊತ್ತಿದೆ. ಸೊ ಅದು ಸರ್ಕಾರದ ಒಂದು ಕೆಲಸ. ಯಾಕಂದರೆ ಕ್ವಾಲಿಟಿ ಆಫ್ ಫ್ರೂಟ್ಸ್ ಆರ್ ಕ್ವಾಲಿಟಿ ಆಫ್ ರೈಸ್, ಕ್ವಾಲಿಟಿ ಆಫ್ ಮೀಟ್ ಶುಡ್ ಬಿ ಆಫ್ ಸಮ್ ಸ್ಟ್ಯಾಂಡರ್ಡ್. ಸೊ ಅದು ನಾವು ಈಗ ಏನು ಮಾಡಲಿಕ್ಕಾಗಲ್ಲ, ಯಾಕಂದರೆ ನಾವು ಏನಾದರೂ ತಿನ್ನಬೇಕು. ಸೊ ಅದನ್ನು ನಾವು ಸೇವನೆ ಮಾಡ್ತೇವೆ. ಸೊ ಸೇವನೆ ಮಾಡುವಾಗ ನಾವು ಅದನ್ನು ಈಗ ಫ್ರೂಟ್ಸ್ ಆದರೆ 2-3 ಸರ್ತಿ ವಾಶ್ ಮಾಡ್ಬೋದು, ರೈಸ್ ವಾಶ್ ಮಾಡ್ಬೋದು. ಯಾಕಂದರೆ ಅದರಲ್ಲಿರುವ ಕೆಮಿಕಲ್ಸ್ ಆರ್ ಪೆಸ್ಟಿಸೈಡ್ಸ್ ಆರ್ ಹೈ. ಸೊ ವಾಶ್ ಮಾಡಿ ಅದನ್ನು ನಾವು ಪ್ರಯತ್ನ ಮಾಡ್ಬೋದು ಯೂಸ್ ಮಾಡಲಿಕ್ಕೆ. ಆದರೆ ಬೈ ಆ್ಯಂಡ್ ಲಾರ್ಜ್ ಇಟ್ ಈಸ್ ಹೆಲ್ತ್ ಡಿಪಾರ್ಟ್ಮೆಂಟ್, ಗವರ್ಮೆಂಟ್ ಹ್ಯಾಸ್ ಟು ಬಿ ಮೋರ್ ಸ್ಟ್ರಿಕ್ಟ್. ಯಾಕಂದರೆ ಒಂದು ಪ್ರಾಡಕ್ಟ್ ಜಾಸ್ತಿ ಆಗಲಿಕ್ಕೆ ಕೆಮಿಕಲ್ ಹಾಕ್ತಾರೆ, ಬೆಳೆ ಹಾಳಾಗದೆ ಕೆಮಿಕಲ್ ಹಾಕ್ತಾರೆ. ಅದಕ್ಕೆ ಆದರೆ ಪ್ರಮಾಣ ಇದೆ, ಎಷ್ಟು ಹಾಕಬೇಕಂತೇಳಿ ಇದೆ. ಸೊ ದೋಸ್ ಗೈಡ್ಲೈನ್ಸ್ ಹ್ಯಾವ್ ಟು ಬಿ ಮೇಂಟೈನ್ಡ್ ವೆರಿ ಕೇರ್ಫುಲಿ. ಸೊ ಒಂದು ಫುಡ್ಡಿದು ಕ್ವಾಲಿಟಿ ನೋಡಬೇಕು, ಅದು ನಮ್ಮಿಂದ ಆಗಲಿಕ್ಕಿಲ್ಲ, ಬಟ್ ಸರ್ಕಾರ ಮತ್ತು ಜನರು ಒಟ್ಟಿಗೆ ಮೂಲದಿಂದಲೇ ಸರಿಯಾಗ್ತಾ ಬರಬೇಕು. ಹೌದು, ಅದು ಸರ್ಕಾರ ಜನರೆಲ್ಲ ಒಟ್ಟಿಗೆ ಸೇರಿ ಅದು ಕ್ವಾಲಿಟಿ ಆಫ್ ಫುಡ್ ಆರ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್ ದ್ಯಾಟ್ ವಿ ಬೈ ಇನ್ ದ ಶಾಪ್ ಶುಡ್ ಬಿ ಆಫ್ ಸಮ್ ಸ್ಟ್ಯಾಂಡರ್ಡ್. ಸೆಕೆಂಡ್, ಸೇವನೆ ಮಾಡುವಂಥದ್ದು. ನಮ್ಮ ಜೀವನ ಶೈಲಿಯನ್ನು ನಾವು ಇಂಪ್ರೂವ್ ಮಾಡಿದರೆ, ಒಂದು ಒಳ್ಳೆಯ ಜೀವನ ಶೈಲಿಯನ್ನು ನಾವು ಫಾಲೋ ಮಾಡಿದರೆ ಕ್ಯಾನ್ಸರ್ ಬರೋ ರಿಸ್ಕನ್ನು ಕಡಿಮೆ ಮಾಡ್ಬೋದು. ಇನ್ನೊಂದು ಸರ್, ಇದಕ್ಕೆ ಪೂರಕವಾಗಿ ಈಗ ಜಂಕ್ ಫುಡ್ ಅಂತ ಹೇಳ್ತಾರೆ. ಈ ಜಂಕ್ ಫುಡ್ ಕೂಡ ಈಗ ನಾವು ಶಾಲೆಗೆ ಹೋಗುವ ಮಕ್ಕಳಲ್ಲಿ ಅಲ್ಲಿಂದಲೇ ಸ್ಟಾರ್ಟ್ ಆಗ್ತದೆ. ಬೇರೆ ಬೇರೆ ತಿಂಡಿ ತಿನಿಸುಗಳಿರ್ಬೋದು, ಅದು ಎಷ್ಟು ಶುದ್ಧದಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಿರೋದಿಲ್ಲ. ಅಲ್ಲಿಂದಲೇ ಆ ಜಂಕ್ ಫುಡ್ ಇದು ಹ್ಯಾಬಿಟ್ ಸ್ಟಾರ್ಟ್ ಆಗ್ತದೆ. ಈಗ ಆ ಮಕ್ಕಳಿಗೆ ಕೂಡ ಅಲ್ಲಿಂದಲೇ ಪೋಷಕರಿಂದ ಅದು ಅರಿವು ಸ್ಟಾರ್ಟ್ ಆಗಬೇಕಂತ ಹೇಳ್ತೀರಾ ಸರ್? ಅಂದರೆ ದಟ್ ಇಸ್ ವಾಟ್ ಐ ಆಮ್ ಟೆಲಿಂಗ್ ಯು, ದಟ್ ಈ ಫುಡ್ ಇಂಡಸ್ಟ್ರಿ ಈಸ್ ವೆರಿ ಪವರ್ಫುಲ್. ಇಟ್ ಈಸ್ ಇನ್ ಟ್ರಿಲಿಯನ್ಸ್ ಆಫ್ ಡಾಲರ್ಸ್. ಅಂದರೆ ಬಿಲಿಯನ್ ಅಲ್ಲ, ಟ್ರಿಲಿಯನ್. ಅಂದರೆ 1 ಟ್ರಿಲಿಯನ್ 1,000 ಬಿಲಿಯನ್. ಸೊ $4 ಟ್ರಿಲಿಯನ್ ಇರ್ಬೋದು, $4,000 ಬಿಲಿಯನ್ ಇದು. ಅದು ಬಿಸ್ನೆಸ್, ಅದು ಫುಡ್ ಇಂಡಸ್ಟ್ರಿ. ಸೊ ದೇರ್ ಮಾರ್ಕೆಟಿಂಗ್ ಆ್ಯಂಡ್ ದೇರ್ ಅಡ್ವರ್ಟೈಸ್ಮೆಂಟ್ ಈಸ್ ವೆರಿ ಸ್ಟ್ರಾಂಗ್. ಸೊ ಇಲ್ಲೆಲ್ಲ ಅಮೇರಿಕಾದಲ್ಲಿ, ಯುರೋಪಲ್ಲಿ ಎಲ್ಲ ಕಡೆಯಲ್ಲಿ ಫುಡ್ ಇಂಡಸ್ಟ್ರಿ ಈಸ್ ಸಪೋಸ್ ಟು ಬಿ ವೆರಿ ಸ್ಟ್ರಾಂಗ್. ಈ ಫುಡ್ಡಿಂದ ನಮಗೆ ಈ ಮೆಟಬಾಲಿಕ್ ಡಿಸೀಸ್ ಬರೋದು, ಡಯಾಬಿಟೀಸ್, ಹೈಪರ್ ಟೆನ್ಷನ್, ಕ್ಯಾನ್ಸರ್ ಎಲ್ಲ. ಸೊ ನಾವು ಈ ಶಾಲೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಪ್ರೈಮರಿ ಎಜುಕೇಷನ್. ಒಂದು ತಂದೆ ತಾಯಿಯವರು ಅದನ್ನು ಆದಷ್ಟು ಪ್ರಯತ್ನ ಮಾಡ್ಬೋದು ಮಕ್ಕಳಿಗೆ ಹೇಳಲಿಕ್ಕೆ ಹೆಲ್ದಿ ಫುಡ್, ಮತ್ತು ಶಾಲೆಯಲ್ಲಿ ಹೇಳುವ ಪ್ರಯತ್ನ ಮಾಡ್ಬೋದು. ಬಟ್ ಬೈ ಆ್ಯಂಡ್ ಲಾರ್ಜ್ ನಾಲೆಜ್ ಪುಸ್ತಕದಲ್ಲಿ ದೇ ಕ್ಯಾನ್ ಹ್ಯಾವ್ ಚಾಪ್ಟರ್ಸ್ ಇನ್ ಬುಕ್ ಫಾರ್ ಸ್ಕೂಲ್ ಚಿಲ್ಡ್ರನ್, ಇದರ ಸೈಡ್ ಎಫೆಕ್ಟ್ಸ್ ಎಲ್ಲ. ಬಟ್ ಅದರ್ವೈಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕೌಂಟರ್ ದಿ ಫುಡ್ ಇಂಡಸ್ಟ್ರಿ. ಸಂತೋಷ ಡಾಕ್ಟ್ರೆ. ಈಗ MIO ಆಸ್ಪತ್ರೆಯಲ್ಲಿ ಇಲ್ಲಿರುವಂಥ ತಂತ್ರಾಂಶಗಳೇನು, ಮತ್ತು ಇಲ್ಲಿ ಯಾವುದೆಲ್ಲ ಆಧುನಿಕ ಚಿಕಿತ್ಸಾ ವಿಧಾನಗಳು ಲಭ್ಯವಿದೆ? ಈಗ ನೋಡಿ, MIO ಆಸ್ಪತ್ರೆ ಅಂದರೆ ಇಟ್ ಈಸ್ ಎ ಸ್ಪೆಷಾಲಿಟಿ ಕ್ಯಾನ್ಸರ್ ಹಾಸ್ಪಿಟ್ಲ್. ಕ್ಯಾನ್ಸರ್ ರೋಗಿಗಳಿಗೆ ಮಾತ್ರ ಇದನ್ನು ನಾವೊಂದು ಹಾಸ್ಪಿಟ್ಲನ್ನು ಸ್ಟಾರ್ಟ್ ಮಾಡಿದ್ದು. ಇದು ನಾವು 2010ನಲ್ಲಿ ನಾನು ಮತ್ತು ನಮ್ಮ ಸಹ ನಿರ್ದೇಶಕರು ಕ್ಯಾನ್ಸರ್ ಡಾಕ್ಟರ್ ಸನತ್ ಹೆಗ್ಡೆ, ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್, ಡಾಕ್ಟರ್ ಕೃಷ್ಣ ಪ್ರಸಾದ್, ರೋಹನ್ ಗಟ್ಟಿ, ಇಂಥ ಮತ್ತೆ ಬೇರೆ ನಮ್ಮ ಸಮಾಜದವ್ರಿಗೆ ಹೆಲ್ಪ್ ಮಾಡುವಂಥದ್ದು. ಯಾಕಂದರೆ ಕ್ಯಾನ್ಸರ್ ಹಾಸ್ಪಿಟಲ್ ಸ್ಟಾರ್ಟ್ ಮಾಡೋದಂದರೆ ದೊಡ್ಡ ಪ್ರಾಜೆಕ್ಟ್ ಅದು. ಸೊ ಮೇಯ್ನ್ ಕಾರಣ ಅಂದರೆ ಈ ಕ್ಯಾನ್ಸರ್ ರೋಗಿಗಳಿಗೆ ಒಂದು ಉತ್ತಮ ಚಿಕಿತ್ಸೆ, ಮತ್ತು ಒಂದು ಕಾಸ್ಟ್ ಜಾಸ್ತಿ ಇಲ್ಲದೆ, ಮತ್ತು ಚಿಕಿತ್ಸೆ ಕೂಡ ಶುಡ್ ಬಿ ಆನ್ ಪಾರ್ ವಿತ್ ದ ಬೆಸ್ಟ್ ಸೆಂಟರ್ಸ್ ಇನ್ ದ ವರ್ಲ್ಡ್. ಸೊ ಈ ಉದ್ದೇಶದಿಂದ ಈ ಕ್ಯಾನ್ಸರ್ ಆಸ್ಪತ್ರೆಯನ್ನು ನಾವು 2010ನಲ್ಲಿ ಸ್ಟಾರ್ಟ್ ಮಾಡಿದ್ದು. ಈಗಾಗಲೇ ನಾವು 25,000ಕ್ಕಿಂತ ಜಾಸ್ತಿ ರೋಗಿಗಳನ್ನೇ ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡಿದ್ದೇವೆ. 65% ರೋಗಿಗಳು ಗುಣಮುಖವಾಗಿ ಸಮಾಜದಲ್ಲಿ ಒಳ್ಳೆಯ ರೀತಿಯಲ್ಲಿ ಬಾಳ್ತಾ ಇದ್ದಾರೆ. ಮತ್ತು ನಮ್ಮಲ್ಲಿ ಈ ರ್ಯಾಪಿಡ್ ಆರ್ಕ್ ಲೀನಿಯರ್ ಎಕ್ಸಿಲರೇಟರ್ ಅಂತೇಳಿ ರೇಡಿಯೇಷನ್ ಕೊಡುವಂಥ ರ್ಯಾಪಿಡ್ ಆರ್ಕ್ ಟೆಕ್ನಾಲಜಿ ಇಡೀ ದಕ್ಷಿಣ ಭಾರತದಲ್ಲೇ ಸೆಕೆಂಡ್ ಹಾಸ್ಪಿಟಲ್ MIO ಸಂಸ್ಥೆ. 10 ವರ್ಷ ಮುಂಚೆ ನಾವು ಹಾಕಿರುವಂಥ ಈ ಟೆಕ್ನಾಲಜಿ ರ್ಯಾಪಿಡ್ ಆರ್ಕ್. ಮತ್ತು ಇನ್ನೊಂದು ಪೆಟ್ ಸ್ಕ್ಯಾನ್ ಅಂದರೆ ಈಗ ಇಲ್ಲಿ ಇರಲಿಲ್ಲ ಪೆಟ್ ಸ್ಕ್ಯಾನ್. ಸೊ 5 ವರ್ಷ ಮುಂಚೆ ನಮ್ಮ ಈ ಸೌತ್ ಏರಿಯಾದಲ್ಲಿ, ಸೌತ್ ಕೇಂದ್ರ ಮತ್ತು ಕೇರಳ ಮತ್ತು ಗೋವಾದಲ್ಲಿ ಈಗ ಕೂಡ ಪೆಟ್ ಸ್ಕ್ಯಾನ್ ಇಲ್ಲ. ಸೊ ಈ MIO ಪ್ರಥಮ ಸಂಸ್ಥೆ 5 ವರ್ಷ ಮುಂಚೆ ಪೆಟ್ ಸ್ಕ್ಯಾನನ್ನು ನಾವು ಇಲ್ಲಿ ಇನ್ಸ್ಟಾಲ್ ಮಾಡುವಂಥದ್ದು 5 ವರ್ಷ ಮುಂಚೆ. ಇದು ಯಾಕೆ ನಾವು ಮಾಡಿದಂದರೆ, ನಮಗೆ ಇಲ್ಲಿಯ ಜನರು ಯಾವುದು ಮಂಗಳೂರು ಇರಲಿ, ನಾರ್ತ್ ಕೇರಳ ಇರಲಿ, ಅಥವಾ ಉಡುಪಿ, ಶಿವಮೊಗ್ಗ, ಇಲ್ಲಿಯ ಜನರು ತುಂಬ ದೂರ ಅಂದರೆ ಬಾಂಬೆಗೆ ಪೆಟ್ ಸ್ಕ್ಯಾನಿಗೆ ಅಂತ ಹೋಗೋದು, ಅಥವಾ ಬೆಂಗಳೂರಿಗೆ ಹೋಗೋದು, ಇಂಥದ್ದನ್ನು ಅವರಿಗೆ ಕ್ಯಾನ್ಸರ್ ರೋಗಿಗಳಿಗೆ ಅದು ಕೂಡ ತುಂಬ ಸೌಲಭ್ಯಗಳು ಬೇಕಿದ್ರೆ ಅಲ್ಲಿಗೆ ಹೋಗಿ. ಮತ್ತು ಇದು 4 ತಿಂಗಳಿಗೆ ಒಂದು ಸರ್ತಿ ಮಾಡಬೇಕಾಗ್ಬೋದು. ಸೊ
ಸೊ ಬಾಂಬೆ ಅಂತ ಅಲ್ಲಿ ಅಷ್ಟು ದೂರ ಹೋಗಿ ಒಂದು ಮಾಡುವಂಥದ್ದು ಅವರಿಗೆ ಒಂದು ತೊಂದರೆಗಳಾಗ್ತಾಯಿತ್ತು. ಸೊ ಫ್ಯಾಮಿಲಿ ಹೋಗಬೇಕು, ಪೇಷಂಟ್ ಹೋಗಬೇಕು. ಸೊ ಈಗ ಮಂಗಳೂರಲ್ಲೇ ಇರೋದ್ರಿಂದ ಲಾಸ್ಟ್ 5 ವರ್ಷದಿಂದ ಸೊ ಇಂಥ ಸವಲತ್ತು ನಮ್ಮಲ್ಲಿದೆ. ಸೊ ಒಂದು ಅದು ಅಂದರೆ ಟೆಕ್ನಾಲಜಿ ವಿಚ್ ಇಸ್ ನಾಟ್ ಅವೈಲೇಬಲ್. ಈಗ ಇನ್ನೊಂದು ಹಾಸ್ಪಿಟ್ಲಲ್ಲಿ ಇದ್ದರೆ ಅದನ್ನೇ ನಾವು ಯೂಶಲಿ ಹಾಕೋದಿಲ್ಲ. ಅವರು ಇನ್ನೊಂದು ಹಾಸ್ಪಿಟ್ಲಿಗೆ ಕೂಡ ಹೋದರೂ ನಮಗೆ ಚಿಂತೆ ಇಲ್ಲ. ಆದರೆ ಮಂಗಳೂರು ಮತ್ತು ಈಚೆ ಇಲ್ಲದೇ ಇದ್ದ ಒಂದು ತಂತ್ರಜ್ಞಾನವನ್ನು ನಾವು ಇಲ್ಲಿ MIದಲ್ಲಿ ತಂದಿದ್ದೇವೆ. ಇನ್ನೊಂದು ನಮ್ಮ ಸಂಸ್ಥೆಯಲ್ಲಿ ಈ ಸರ್ಕಾರದ ಒಂದು ಸ್ಕೀಮ್ ಅಂತ ಹೇಳ್ತೇವೆ, BPL ಕಾರ್ಡ್ ಅಂದರೆ ಬಡ ರೋಗಿಗಳಿಗೆ BPL ಕಾರ್ಡಿಂದ ಅವರಿಗೆ ಸಂಪೂರ್ಣ ಒಂದು ಫ್ರೀ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಆಗ್ತದೆ. ಕ್ಯಾನ್ಸರಿಗೆ ಸರ್ಜರಿ ಇರಲಿ, ರೇಡಿಯೇಷನ್ ಇರಲಿ, ಕೀಮೊಥೆರಪಿ ಇರಲಿ. ಮತ್ತು ಅದು ಮತ್ತು APL ಕಾರ್ಡ್ದಾರರಿಗೆ ಕೂಡ ಸ್ವಲ್ಪ ಒಂದು ರಿಯಾಯಿತಿ ದರದಲ್ಲಿ ಟ್ರೀಟ್ಮೆಂಟ್ ಆಗ್ತದೆ. ಮತ್ತು ಒಳ್ಳೆ ಟ್ರೀಟ್ಮೆಂಟ್ ಮಾಡಿ ಜನರಿಗೆ ಒಂದು ಸಹಾಯ ಮಾಡುವ ಉದ್ದೇಶದಿಂದ ನಾವು ಈ ಆಸ್ಪತ್ರೆಯನ್ನು ಸ್ಥಾಪಿಸಿದ್ದು. ಸೊ ಅದು ನಮ್ಮ ಉದ್ದೇಶ. ಮುಂಚೆ ಕೂಡ ನೆಕ್ಸ್ಟ್ ಕೂಡ ನಾವೊಂದು ಯಾವುದಾದ್ರೂ ಒಂದು ಟೆಕ್ನಾಲಜಿ ತಂದರೆ ಜನರಿಗೆ ಉಪಯೋಗ ಆಗಬೇಕು, ಮತ್ತು ಅದು ಇಫೆಕ್ಟಿವ್ ಆ್ಯಂಡ್ ಎಕನಾಮಿಕಲ್ ಆಗಬೇಕು. ಅಂದರೆ ಇಟ್ ಶುಡ್ ಬಿ ಕಾಸ್ಟ್ ಇಫೆಕ್ಟಿವ್, ಶುಡ್ ಬಿ ಯೂಸ್ಫುಲ್. ಅದೇ ನಮ್ಮ MIS ಸಂಸ್ಥೆಯ ಉದ್ದೇಶ. ಕಳೆದ 1 ದಶಕದಿಂದ ಬಹಳ ಯಶಸ್ವಿಯಾಗಿ MIO ಆಸ್ಪತ್ರೆ ಕಾರ್ಯನಿರ್ವಹಿಸ್ತಾ ಇದೆ. ತಮ್ಮ ಪ್ರಕಾರ ಉಳಿದ ಆಸ್ಪತ್ರೆಗಳಿಗಿಂತ MIO ಆಸ್ಪತ್ರೆ ಹೇಗೆ ಭಿನ್ನ ಅಂತ ಹೇಳ್ತೀರಿ ಸರ್? ಒಂದಂದರೆ ನಾನು ಬೇರೆ ಆಸ್ಪತ್ರೆ ಬಗ್ಗೆ ಮಾತಾಡೋದು ನಾನು ಒಳ್ಳೆಯದಂತ ಎಣಿಸೋದಿಲ್ಲ. ಆದರೆ ನಮ್ಮ ಉದ್ದೇಶ ನಿಮಗೆ ಹೇಳೋದಂದರೆ, ನಮಗೆ ಇದು ಕ್ಯಾನ್ಸರಿಗೆ ಒಂದು ಸ್ಪೆಷಲ್ ಒಂದು ಆಸ್ಪತ್ರೆ ಇರಬೇಕಂತೇಳಿ ನಮ್ಮ ಉದ್ದೇಶ ಇತ್ತು. ಯಾಕಂದರೆ ಕ್ಯಾನ್ಸರ್ ರೋಗಿಗಳ ಸಮಸ್ಯೆಯೇ ಬೇರೆ. ಈಗ ನೀವು ಜನರಲ್ ಹಾಸ್ಪಿಟ್ಲಲ್ಲಿ ಒಂದು ಕ್ಯಾನ್ಸರ್ ವಿಭಾಗ ಅಂತ ಇರ್ತದೆ ಯೂಶಲಿ. ಆವಾಗ ನಿಮಗೆ ಅಲ್ಲಿ ಹಾರ್ಟ್ ಇದ್ದು, ಬ್ರೈನ್ ಇದ್ದು, ಕಿಡ್ನಿ ಎಲ್ಲ ಬೇರೆ ಬೇರೆ ಬ್ರಾಂಚಸ್ ಇರ್ತದೆ. ಜನರಲ್ ಹಾಸ್ಪಿಟ್ಲಲ್ಲಿ ಈ ಕ್ಯಾನ್ಸರಿಗೆ ನಿಮಗೆ ಸ್ಪೆಷಲ್ ಫೋಕಸ್ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ. ನಾನು ತುಂಬ ಜನರಲ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿ ಬೇರೆ ಡಿಪಾರ್ಟ್ಮೆಂಟ್ ಇರುವಾಗ ಅಲ್ಲಿಗೆ ಮುಟ್ಟುವಾಗಲೇ ತಡ ಆಗ್ತದೆ ಅಲ್ಲ, ಹಾಗೆಲ್ಲ. ಅಂದರೆ ನಾನೀಗ ಒಂದು ಅಡ್ಮಿನಿಸ್ಟ್ರೇಟರ್, ನಾನೊಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದೇನೆ. ನನಗೆ ಆವಾಗ ಕ್ಯಾನ್ಸರ್ ಇದೆ, ಹಾರ್ಟ್ ಇದೆ, ಮತ್ತು ಕಿಡ್ನಿ ಇದೆ, ಬೇರೆ ಬೇರೆ ಇದೆ. ಸೊ ನನ್ನ ಫೋಕಸ್ ಎಲ್ಲದಕ್ಕೆ ಕೊಡಬೇಕು. ನಾನು ಜನರಲ್ ಹಾಸ್ಪಿಟಲ್ ಫೋಕಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾನು ಎಲ್ಲ ಜನರಲ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡುವಾಗ ನನಗೆ ಅದೊಂದು ಕೊರತೆಯನ್ನು ಕಂಡು ಬಂದು, ಅಂದರೆ ನಮಗೆ ಕ್ಯಾನ್ಸರಿಗೆ ಒಂದು ಫೋಕಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಯಾಕಂದರೆ ನಾನು ಅವರನ್ನು ದೂರದಲ್ಲ, ಅವರಿಗೆ ಬೇರೆ ಎಲ್ಲ ಉಂಟು, ದೊಡ್ಡ ಹಾಸ್ಪಿಟ್ಲ್ ಬೇರೆ ಬೇರೆ ಇರ್ತದೆ. ಸೊ ನಮಗೆ ಈಗ ಕ್ಯಾನ್ಸರ್ ಅಂತ ಒಂದು ಸ್ಪೆಷಾಲಿಟಿ ಇದ್ದರೆ ನಾವು ನಮ್ಮ ಇಡೀ ಫೋಕಸನ್ನು ಕ್ಯಾನ್ಸರ್ ರೋಗಿಗಳಿಗೆ ಮಾತ್ರ ಕೊಡ್ಬೋದು. ಯಾಕಂದರೆ ಕ್ಯಾನ್ಸರ್ ಒಂದು ರೋಗಿಗೆ ಬರುವಂಥ ಕಾಯಿಲೆ ಅಲ್ಲ, ಅವರ ಫ್ಯಾಮಿಲಿಗೆ ತೊಂದರೆ ಆಗ್ತದೆ. ಇಟ್ಸ್ ರಿಯಲಿ ಎ ಬಿಗ್ ಪ್ರಾಬ್ಲಮ್, ಸೋಷಿಯಲ್ ಪ್ರಾಬ್ಲಮ್. ಸೊ ಯು ಕಾಂಟ್ ಡೀಲ್ ಇಟ್ ಲೈಕ್ ಈಗ ಹರ್ನಿಯ ಮಾಡಿದರೆ ನೀವು ಅದನ್ನು ಟ್ರೀಟ್ಮೆಂಟ್ ಮಾಡೋದು, ಡಿಸ್ಚಾರ್ಜ್ ಮಾಡಿ ಅವ್ರ ಮನೆಗೆ ಹೋಗ್ತಾರೆ, ಮತ್ತೆ ಬರೋದಿಲ್ಲ ಅವರು ಅದೇ ಡಾಕ್ಟ್ರ್ ಹತ್ರ. ಬೇರೆ ಕಾಯಿಲೆ ಇರ್ಬೋದು ಅವರಿಗೆ, ಮತ್ತೆ ಬರ್ಬೋದು 2 ವರ್ಷ ಬಿಟ್ಟು. ಕ್ಯಾನ್ಸರ್ ಆಗಲ್ಲ, ಅವರು ತಿಂಗಳಿಗೆ ಬರಬೇಕು, 3 ತಿಂಗಳಿಗೆ ಒಂದು ಸರ್ತಿ ಬರಬೇಕು. ಅವರ ಸ್ಟೇಜ್ 4 ಆದರೆ ಅವ್ರಿಗೆ ತುಂಬ ತೊಂದರೆಗಳಿರ್ತದೆ, ನೋವಿನ ತೊಂದರೆಗಳು. ಸೊ ವಿ ನೀಡ್ ಎ ವೆರಿ ಫೋಕಸ್ ಟ್ರೀಟ್ಮೆಂಟ್ ಫಾರ್ ಕ್ಯಾನ್ಸರ್. ಕ್ಯಾನ್ಸರಿಗೆ ನರ್ಸಸ್ ಸ್ಪೆಷಲಿಸ್ಟ್ ಇರಬೇಕು, ರಿಸೆಪ್ಷನ್ ಸ್ಪೆಷಲಿಸ್ಟ್ ಇರಬೇಕು, ಆಲ್ ಶುಡ್ ಬಿ ಟ್ರೈನ್ಡ್. ಸೊ ದ ಫೋಕಸ್ ಶುಡ್ ಬಿ ದ ಪೇಷಂಟ್. ಎಲ್ಲರೂ ಆ ಪೇಷಂಟಿಗೋಸ್ಕರ ಕೆಲಸ ಮಾಡಬೇಕು ಅಂತ ಒಂದು ಭಾವನೆಯಿಂದ ಈ ಸಂಸ್ಥೆ ಸ್ಟಾರ್ಟ್ ಮಾಡಿದೆ, ವಿಚ್ ವಿ ಕೆನಾಟ್ ಡೂ ಇನ್ ಎ ಜನರಲ್. ನೀವು ಭಿನ್ನ ಏನಂತ ಕೇಳಿದರೆ ದಿ ಸ್ಪೆಷಾಲಿಟಿ ಸೇವಾ ಭಾವನೆ ಫೋಕಸ್ಡ್ ವಿತ್ ಒನ್ ಏರಿಯಾ. ಎಲ್ಲರಿಗೆ ಸೇವಾ ಭಾವನೆ ಇರ್ತದೆ, ಡಾಕ್ಟ್ರಿಗೆ ಎಲ್ಲರಿಗೆ ಸೇವಾ ಭಾವನೆ ಇರೋದು. ಬಟ್ ವೆನ್ ವಿ ಹ್ಯಾವ್ ಎ ಸಿಂಗಲ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಇಟ್ ಹೆಲ್ಪ್ಸ್ ಅಸ್ ಟು ಗೆಟ್ ಮೋರ್ ಫೋಕಸ್ ಆನ್ ಓನ್ಲಿ ಒನ್, ಸೊ ದಟ್ ವಿ ಕ್ಯಾನ್ ಇಂಪ್ರೂವ್ ಇಟ್. ಸರ್, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಅದೇ ರೀತಿ ಸಮಾಜಕ್ಕೆ ಯಾವ ರೀತಿಯ ಈ ತಡೆಗಟ್ಟುವ ಮಾರ್ಗೋಪಾಯಗಳನ್ನು ಅಥವಾ ಅವರಿಗೆ ಅವೇರ್ನೆಸ್ ಅಂತ ಹೇಳ್ಬೋದು, ಆ ಅವೇರ್ನೆಸ್ ಕಾರ್ಯಗಳು ನಮ್ಮ MIOದಿಂದ ಏನಾದರೂ ನಡೀತಾ ಇದೆಯಾ ಸರ್? ನಮ್ಮ ಈ ಕ್ಯಾನ್ಸರ್ ಎಜುಕೇಷನ್ ಆ್ಯಂಡ್ ಅವೇರ್ನೆಸ್ ಸೆಲ್ ಅಂತೇಳಿದೆ. ಅಂದರೆ ಅದು ಮೇಯ್ನ್ ಜಾಬ್ ಆಫ್ ದಟ್ ಟೀಮ್. ಅದರಲ್ಲಿ ಜನರಿಗೆ ಈ ತಿಳುವಳಿಕೆ ಕೊಡುವಂಥದ್ದು. ನಾನೀಗ ಹೇಳಿದಾಗೆ ಫಸ್ಟ್ ಸ್ಟೇಜಲ್ಲಿ ಬರಬೇಕಾದ್ರೆ ತಿಳುವಳಿಕೆ ಇರಬೇಕು. ಸೊ ಅದರಲ್ಲಿ ನಮಗೆ ಒಂದು ಟೀಮ್ ಆಫ್ 10 ಸ್ಟಾಫ್ ಇದ್ದಾರೆ, ಹೂ ಆರ್ ಟ್ರೈನ್ಡ್ ಈ ಕ್ಯಾನ್ಸರ್ ಅವೇರ್ನೆಸ್ ಹೇಗೆ ಮಾಡೋದು, ಜನರಿಗೆ ಯಾವ ತಿಳುವಳಿಕೆ ಕೊಡಬೇಕು. ಮತ್ತು ಅದರಲ್ಲಿ ವಿಡಿಯೋ ಇದೆ, ಮತ್ತು ಮೊಬೈಲ್ ಒಂದು ಇನ್ನೋವಾ ವೆಹಿಕಲ್ ಇದೆ, ಅದರಲ್ಲಿ TV ಇದೆ, ಅದರಲ್ಲಿ ಅದರದ್ದು ಪುಸ್ತಕಗಳಿದೆ, ಮತ್ತು ಹ್ಯಾಂಡ್ ಬಿಲ್ಸ್ ಇದೆ. ಸೊ ಜನರಿಗೆ ಒಂದು ತಿಳುವಳಿಕೆ ಕೊಡುವಂಥ ಒಂದು ಕಾರ್ಯವನ್ನು ನಾವು ಮಾಡ್ತಾಯಿದ್ದೇವೆ. ಮತ್ತು ನಾವು ಬೇರೆ ಬೇರೆ ನಮ್ಮ ಈ ಪೆರಿಫರಲ್ ಕ್ಲಿನಿಕ್ ಅಂತ ಇದೆ, ಉಡುಪಿಯಲ್ಲಾಗಲಿ, ಮತ್ತು ಹೊನ್ನಾವರ, ಮತ್ತು ಸಿರ್ಸಿ, ಮತ್ತು ತೀರ್ಥಹಳ್ಳಿ, ಮತ್ತು ಚಿಕ್ಕಮಗಳೂರು, ಪುತ್ತೂರು, ಕಾರ್ಕಳ, ಹೀಗೆ ನಾವು ಬೇರೆ ಬೇರೆ ಜಾಗಕ್ಕೆ ಹೋಗಿ ನಮ್ಮ ಕ್ಲಿನಿಕ್ಸನ್ನು ನಡೆಸ್ತೇವೆ. ಪೆರಿಫರಲ್ ಕ್ಲಿನಿಕ್ ಜನರಿಗೆ ಉಪಯೋಗ ಆಗಲಿಕ್ಕೆ, ಕ್ಯಾನ್ಸರ್ ರೋಗಿಗಳಿಗೆ, ಮತ್ತು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ. ಸೊ ಅಲ್ಟಿಮೇಟ್ಲಿ ಅವೇರ್ನೆಸ್ ಇದ್ದರೆ ಅದನ್ನು ನಾವು ಮೋಸ್ಟ್ಲಿ ಅದರ ಇನ್ಸಿಡೆನ್ಸನ್ನು ಕಡಿಮೆ ಮಾಡ್ಬೋದು, ಮತ್ತು ಫಸ್ಟ್ ಸ್ಟೇಜಲ್ಲಿ ಬರುವಂಥ ಒಂದು ಪ್ರಯತ್ನದಲ್ಲಿ ನಾವು ಸಕ್ಸಸ್ ಆಗ್ಬೋದು.
ಸರ್, ಈಗಾಗಲೇ ವೀಕ್ಷಕರಿಗೆ ಬಹಳಷ್ಟು ಮಾಹಿತಿಗಳು ಕ್ಯಾನ್ಸರ್ ಬಗ್ಗೆ ಸಿಕ್ಕಿದೆ. ಕೊನೆಯದಾಗಿ ವೀಕ್ಷಕರಿಗೆ ನಿಮ್ಮ ಸಲಹೆ ಏನು ಸರ್? ವೀಕ್ಷಕರಿಗೆ ನಾನು ಏನು ಹೇಳೋದಂದರೆ, ಈಗ ಒಂದು ಈ ಕ್ಯಾನ್ಸರ್ ಕಾಯಿಲೆ ಬಗ್ಗೆ ಭಯಪಡಬಾರ್ದು, ಅದೊಂದು ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಭಯಪಟ್ಟರೆ ಈ ಟ್ರೀಟ್ಮೆಂಟ್ ಮಾಡೋದು ನಿಮಗೆ ಕಷ್ಟ ಆಗ್ತದೆ. ಸೊ ಒಂದು ಭಯಪಡಬಾರ್ದು. ಸೆಕೆಂಡ್, ಯಾವುದಾದ್ರೂ ಕ್ಯಾನ್ಸರ್ಗಳ ಲಕ್ಷಣ ಇದ್ದರೆ ನೀವು ಯಾವ ಹೆದರಿಕೆ ಇಲ್ಲದೆ ಆದಷ್ಟು ಬೇಗ ನೀವೇ ಫಸ್ಟ್ ಸ್ಟೇಜಲ್ಲಿ ಬಂದರೆ ನಾನು ಹೇಳಿದಾಗೆ ಗುಣಮುಖ ಆಗುವ ಚಾನ್ಸಸ್ ಹೈ. ಇನ್ನೊಂದು, ನಮ್ಮ ಜೀವನ ಶೈಲಿಯನ್ನು ನಾವು ಚೇಂಜ್ ಮಾಡಲೇಬೇಕು. ಅಂದರೆ ತಂಬಾಕು ಸೇವನೆ ಇರಲಿ, ನಮ್ಮ ತಿನ್ನುವ ಹ್ಯಾಬಿಟ್ಸ್ ಇರಲಿ, ಮತ್ತು ನಮ್ಮ ಫಿಟ್ನೆಸ್ ಇರಲಿ. ಇದು 3 ನನ್ನ ಜನರಿಗೆ ಒಂದು ಸಂದೇಶ ಅಂತ ಹೇಳ್ತೇನೆ. ಮತ್ತು ಇನ್ನೊಂದು, ಈ ನಿಮಗೆ BPL ಕಾರ್ಡ್ ಇದ್ದರೆ ಮತ್ತು ಈ ಚಿಕಿತ್ಸೆ ನಿಮಗೆ ಕ್ಯಾಶ್ಲೆಸ್ ಆಗ್ತದೆ. ಹಾಗೆ ಆದ್ದರಿಂದ ನೀವು ಈ ವೆಚ್ಚವನ್ನು ಜಾಸ್ತಿ ಆಗ್ತದೆ ಅಂತ ಹೇಳೋದು ಭಯಪಡುವ ಅಗತ್ಯ ಇಲ್ಲ. ಕ್ಯಾನ್ಸರ್ ಕಾಯಿಲೆಯ ಕುರಿತು, ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಚಿಕಿತ್ಸೆಯ ಕುರಿತು ಬಹಳಷ್ಟು ಮಾಹಿತಿಗಳನ್ನು ನೀಡಿದ್ದೀರಿ. ವೀಕ್ಷಕರ ಪರವಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಕ್ಯಾನ್ಸರ್ ಬಗ್ಗೆ ಹೆಚ್ಚಿನ ಮಾಹಿತಿ ಹಾಗೂ ಇನ್ನಿತರೆ ಕಾಯಿಲೆಗಳ ಬಗ್ಗೆ ಸಮಗ್ರ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.